ಗೊರಗುಂಡಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಬ್ಬ 101 ಕಳಸ ಹೊತ್ತು ಬೆಳ್ಳಿ ರಥದಲ್ಲಿ ಭಾವಚಿತ್ರದೊಂದಿಗೆ ಗ್ರಾಮದೆಲ್ಲೆಡೆ ಮೆರವಣಿಗೆ. ಅಚ್ಯುತಾನಂದ ಅವರ ನೇತೃತ್ವದಲ್ಲಿ ಊರಿಗೂರೇ ಧಮ್ಮ ಸ್ವೀಕಾರ. ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು ದನೀರದವರ ಧೈರ್ಯವೋ. ಹೌದು, ಮೈಸೂರು KR ನಗರ ತಾಲೂಕಿನಲ್ಲೇ ಪ್ರಪ್ರಥಮ ಬಾರಿಗೆ ಇಡೀ ಗ್ರಾಮವೇ ಧಮ್ಮ ಸ್ವೀಕಾರ ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆದರ್ಶ ತತ್ವಗಳನ್ನು ಪಾಲನೆ ಮಾಡಿದೆ. ವರ್ಷದಲ್ಲಿ ಬರುವ ಯಾವುದೇ ಹಬ್ಬಗಳನ್ನು ಆಚರಣೆ ಮಾಡದೆ ವರ್ಷದಲ್ಲಿ ಅದು ಒಂದೇ ಹಬ್ಬ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಬ್ಬವಾಗಿದೆ ಎಂದು ಗ್ರಾಮದ ಮಹಿಳೆಯರು ಕಳಸ ಹೊತ್ತು ಮುಖಂಡರು ನೀಲಿ ಬಾವುಟದೊಂದಿಗೆ ಹೆಜ್ಜೆ ಹಾಕಿದರು. ಗ್ರಾಮದೆಲ್ಲೆಡೆ ಸ್ವಚ್ಛತೆಯಿಂದ ಕೂಡಿದ್ದು ಮನೆ ಮುಂಭಾಗ ಬಣ್ಣ ಬಣ್ಣದ ರಂಗೋಲಿ ಹಬ್ಬದ ವಾತಾವರಣ ಮೂಡಿತ್ತು. ಈ ಹಬ್ಬದ ಸಂಪೂರ್ಣ ಉಸ್ತುವಾರಿ ವಹಿಸಿದ್ದ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರು, ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕಾರ ವಿಜೇತರು, ಸಮಾಜ ಸೇವಕರು ಆದ ಅಚ್ಯುತಾನಂದರವರು ಮಾತನಾಡಿ, ಆಧುನಿಕ ಭಾರತದ ನಿರ್ಮಾಣದಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ. ಸಮಾಜದ ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಅವರ ತತ್ವಗಳು ದಿಕ್ಕು ತೋರಿಸುತ್ತಿದ್ದು ಅವುಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಗತ್ಯ. ಅಂಬೇಡ್ಕರ್ ಅವರನ್ನ ಕೇವಲ ಹಕ್ಕುಗಳ ಹೋರಾಟಗಾರರಾಗಿ ಮಾತ್ರವಲ್ಲ, ಸಮಗ್ರ ಸಮಾಜದ ಮಾರ್ಗದರ್ಶಕರಾಗಿ ಗುರುತಿಸಬೇಕು. ಅಂಬೇಡ್ಕರ್ ಜಯಂತಿಗೆ ಸೀಮಿತ ಮಾಡದೆ ಅವರ ತತ್ವಗಳು, ಆದರ್ಶಗಳನ್ನು ಪಾಲಿಸಬೇಕು. ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಧಮ್ಮ ಸ್ವೀಕಾರ ಮಾಡಿ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೆಯಬೇಕು ಎಂದರು. ಮತ್ತೊಂದು ಕಡೆ ಗ್ರಾಮಸ್ಥರಿಂದ ಮೆಚ್ಚುಗೆ. ಅಚ್ಯುತಾನಂದರವರು ಗೊರಗುಂಡಿ ಗ್ರಾಮದಲ್ಲಿ ಕೋಟ್ಯಾಂತರ ರು ವೆಚ್ಚದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಯಾವ ಸಮಸ್ಯೆ ಬಂದರೂ ಅವರ ಜೊತೆ ಕಷ್ಟ ಸುಖದಲ್ಲಿ ಭಾಗಿಯಾಗುತ್ತಾರೆ ಎಂದು, ಗ್ರಾಮಕ್ಕೆ ಇವರು ಒಂದು ಶಕ್ತಿ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ವೇದಿಕೆ ಕುರಿತು ಕಲ್ಯಾಣ ಶ್ರೀ ಬಂತೇಜಿ, ಜ್ಞಾನಪ್ರಕಾಶ ಸ್ವಾಮೀಜಿ, ಡಾಕ್ಟರ್ ಶಿವಕುಮಾರ್, ಗೌತಮ್ ಸುರೇಶ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ಮುಖಂಡರು, ಮಹಿಳೆಯರು ಹಾಜರಿದ್ದು ರಾತ್ರಿ ಗ್ರಾಮಕ್ಕೆ ಹೋಳಿಗೆ ಊಟ ಮಾಡಿದ್ದು ಧಮ್ಮ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಜನರ ಮನಸೆಳೆದ ಗೀತಗಾಯನ. KR ನಗರ ವಿಶ್ವಜ್ಞಾನಿ ಕಲಾ ಬಳಗದ ವತಿಯಿಂದ ಅಂಬೇಡ್ಕರ್ ಗೀತೆಗಳನ್ನು ಹಾಡಿದರು. ಅಂಬೇಡ್ಕರ್ ಗೀತೆಗಳಿಗೆ ಮಕ್ಕಳು ನೃತ್ಯ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. SSLC, PUC ಪದವಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಲ್ಲದೆ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿರುವ ಗ್ರಾಮದ ಕೆಲವರಿಗೆ ಪುರಸ್ಕಾರ ನೀಡಿ ಗೌರವಿಸಿದರು. ವಿಶೇಷ ಆಕರ್ಷಣೆ. ಗ್ರಾಮದ ಪುಟ್ಟ ಬಾಲಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಇಂಗ್ಲಿಷ್ನಲ್ಲಿ ಭಾಷಣ ಮಾಡಿ ಪ್ರಿಯಂಬಲ್ ಹೇಳಿದ್ದು ಎಲ್ಲರ ಆಕರ್ಷಣೆ ಮಾಡಿತು. ಒಟ್ಟಾರೆ ಇಡೀ ಗ್ರಾಮವೇ ಹಬ್ಬವನ್ನು ಆಚರಿಸಿದ್ದು ಸಂಪೂರ್ಣವಾಗಿ ಯಶಸ್ವಿಯಾಯಿತು. ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು ದನೀರದವರ ಧೈರ್ಯವೋ. ನೀಲಿ ಅಂದ್ರೆ ನೀತಿಯೋ, ಜೈ ಭೀಮ ಅಂದ್ರೆ ನಿರ್ಭೀತಿಯೋ. ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ, ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ.
ಈಗಿನ 35ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶಿಷ್ಟ ವಿಭಿನ್ನವಾದ ರೀತಿಯಲ್ಲಿ ಆಚರಣೆ ಮಾಡ್ತಿರುವಂಥದ್ದು. ಗ್ರಾಮದಲ್ಲಿ ವಿಶೇಷ ಅಂದರೆ ಇಡೀ ಊರೇ ದಮಪಣವನ್ನು ಸ್ವೀಕಾರ ಮಾಡ್ತಿದೆ. ಇದರ ಉಸ್ತುವಾರಿಯನ್ನು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ವಿಸ್ತರಣರು ಹಾಗೂ ಸಮಾಜ ಸೇವಕರು ಮತ್ತು ದಲಿತ ಸಮುದಾಯದಲ್ಲಿ ಒಂದು ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು. ಇವತ್ತು ಮಟ್ಟಿಗೆ ಇದು ಆದರ್ಶವನ್ನು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಮ್ಮ ಊರಲ್ಲಿ ಒಂದು ಹೊಸ ದಿನ ಶುರುವಾಗ್ತಾ ಇದೆ. ಯಾಕೆಂದರೆ ಇಲ್ಲಿ ತನಕ ನಾವು ವರ್ಷದಲ್ಲಿ ಒಂದು 8ರಿಂದ 10 ಹಬ್ಬ ಅಂತ ಮಾಡ್ತೀವಿ ಅಂತ ಕಾಣ್ತೇವೆ. ಫಸ್ಟ್ ಟೈಮ್ ನಮಗೆ ಅನ್ನ ಕೊಟ್ಟವರು ತಂದೆಗಿನ್ನ ದೊಡ್ಡ ಜವಾಬ್ದಾರಿ ಇದ್ದಾರೆ ಅಂತ ಅದು ಅವರು ಹಬ್ಬ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೆ. ಜಯಂತಿ ಮಾಮೂಲಿ ಮಾಡ್ಬೇಕು, ಹಬ್ಬದಾಗೆ ಕನ್ವರ್ಟ್ ಮಾಡಬೇಕು. ಇದನ್ನ ಇಡೀ ಊರು ಸೇರಿಸೋದು ಗ್ರಾಮದಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ. ಎಲ್ಲ ತುಂಬ ಒಳ್ಳೆ ಬಡವರು ನಮ್ಮ ವಿದ್ಯಾವಂತರುಗಳಾಗ್ಬೋದು, ನಮ್ಮ ಮುಖಂಡರುಗಳಾಗ್ಬೋದು, ಯಜಮಾನರಾಗ್ಬೋದು, ಮಹಿಳಾ ಸಂಘರಾಗ್ಬೋದು, ಪ್ರತಿಯೊಬ್ಬರು ಇಲ್ಲ ಮಾಡಿ ಒಳ್ಳೆ ಕೆಲಸ ಇದೆ. ಹಾಗಾಗಿ ಇವತ್ತು 35ನೇ ಹಬ್ಬ ಅಂತ ಕನ್ವರ್ಟ್ ಮಾಡ್ತಾರೆ. ಹೇಗೆ ಹೋಗ್ಬೇಕು ಅಂದರೆ ಇಡೀ ನನ್ನ ತಾಲೂಕಿನ ನನ್ನ ಜೀವನದಲ್ಲಿ ಈ ಹಬ್ಬಗಳೆಲ್ಲ ನಿಲ್ಲಿಸ್ಬೇಕು. ಮೊದಲು ದಯವಿಟ್ಟು ಈ ಹಿಂದೂ ಜಾತಿಯ ಹಬ್ಬಗಳ ಈ ಕಣ್ ಕಾಣದಿರೋ ಹಬ್ಬವೆಲ್ಲ ನಿಮಗೆ ಕಣ್ ಕಾಣದಿರೋ ಬಾಯಿ ಮಾತಾಡದಿರೋ ಜೋರುಗಳಲ್ಲ, ಅದನ್ನ ಸ್ಟಾಪ್ ಮಾಡಿ ರಿಯಲಾಗಿ ಜೀವನನೇ ನಮಗಾಗಿ ತೇಸೋದಂಥ ಡಾಕ್ಟರ್ BR ಅಂಬೇಡ್ಕರ್ ಹಬ್ಬನ ನಾವು ಪ್ರತಿ ವರ್ಷ ಇದೇ ಡೇಟಲ್ಲೂ ಯಾವುದೇ ಈ ಒಟ್ಟಲ್ಲಿ ಮಾರ್ಚ್ ಒಳಗೆ ಏಪ್ರಿಲ್ ತಿಂಗಳಲ್ಲಿ ಯಾವತ್ತಾರು ಸರಿ ಪ್ರತಿ ವರ್ಷ ಇದನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಊರಲ್ಲಿ ನಾನು ಕೈ ಮುಗಿದು ಪ್ರತಿಯೊಬ್ಬರು ಊರಲ್ಲಿ ಕೇಳ್ಕೊತಾ ಇದ್ರಿ. ಇದು ನಾನು ಇರ್ತೀನಿ ನಿಮ್ಮ ಜೊತೆಲಿ, ನಾನು ಇಲ್ಲದೆ ಹೋಗಲಿ ಇದು ನಡೆಸ್ಕೊಂಡು ಹೋಗ್ಬೇಕು ಇನ್ಮೇಲೆ ನೀವು ಪ್ರತಿಯೊಬ್ಬರು ಊರಲ್ಲಿ. ಹಾಗೆಯೇ ಇನ್ನು ಏನು ಯುಗಾದಿ ಹಬ್ಬ, ದೀಪಾವಳಿ, ದಯವಿಟ್ಟು ಅದ್ರ ಕಡೆ ಗಮನ ಕೊಡೋ ಸ್ಟಾಪ್ ಮಾಡಿ. ನಾವೆಲ್ಲ ಬೌದ್ಧ ಧರ್ಮ ಕನ್ವರ್ಟ್ ಆಗಬೇಕು. ಇವತ್ತು ಸಂಜೆ 7 ಗಂಟೆಗೆ ಬರ್ತಾ ಇದ್ದಾರೆ. ನಮ್ಮ ಈಗ 2 ಗಂಟೆಗೆ ಬರ್ತಾರೆ, ಪುನಃ 7 ಗಂಟೆಗೆ ಬೇರೆ ಟೈಮ್ ಬರ್ತಾರೆ. ಆ 7 ಗಂಟೆಗೆ ಪ್ರತಿ ಮನೆಗೂ ಬರ್ತಾರೆ ನಮ್ಮ ಬೌದ್ಧ ಭಿಕ್ಷುಗಳು. ತಮ್ಮ ಪಯಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾರೆ. ಇಲ್ಲೇ ಕೂರಿಸ್ಕೊಂಡು ಮಾಡ್ತಾರೆ. ಅದನ್ನು ಪ್ರತಿಯೊಬ್ಬರು ಯಾರು ಮಿಸ್ ಮಾಡಬೇಡಿ. 7ರಿಂದ 7 ಗಂಟೆಗೆ ಶುರು ಆದ 11 ಗಂಟೆ ಮುಗಿಯೋದು ಎಲ್ಲ ಇದಕ್ಕೆ ಕೈ ಜೋಡಿಸ್ಲೇಬೇಕು, ಸಹಕರಿಸಬೇಕು. ಯಾಕೆಂದರೆ ಅವರು ನಮ್ಮ ಮಕ್ಕಳುಗಳಿಗೆ ಏನು ತೋರಿಸಿ ಹೋಗ್ತೀವಿ, ಏನು ಬಿಟ್ಟು ಹೋಗ್ತೀವಿ ಅದನ್ನ ಮೇಯ್ನಿಗ ನೆಕ್ಸ್ಟ್ ನಾವು ಬರೋ ಮಕ್ಕಳುಗಳಿಗೆ ನಮ್ಮ ತಂದೆ ನಮ್ಮ ತಾತಿರ ಹಾಕಿದ್ನೇ ಅಲ್ಲಿ ಮರ ಹೇಳ್ಬಿಟ್ಟು ಅದನ್ನೇ ಮಾಡೋದು ಬೇಡ. ತುಂಬ ಹೀನ ಕಾಣ್ತಾ ಇದ್ದಾರೆ ನಮ್ಗಳಿಗೆ ಹೊರಗಡೆ ಈ ಹಿಂದೂ ಧರ್ಮದಲ್ಲಿ ಇಟ್ಕೊಂಡು. ಅದಕ್ಕೆ ಆ ಧರ್ಮನ ಚೇಂಜ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾಯಿದ್ವಿ. ಅದು ಇವತ್ತಿನಿಂದ ಶುರುವಾಗ್ತದೆ. ಮಂಗಳೂರಲ್ಲಿ ಪ್ರತಿ ಮನೆಯಿಂದ ಬರಬೇಕು. ಕೈ ಮುಗಿದು ಕೇಳ್ಕೊಳ್ತಿದ್ವಿ ಗ್ರಾಮದಲ್ಲಿ. ಇವತ್ತಿನ ಯುವ ಪೀಳಿಗೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದು ಅವರ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಇಲ್ಲ ಇನ್ಮೇಲೆ ನನ್ನೂರಲ್ಲೇ ಸ್ಟಾಪ್ ಆಯಿತು ರೆಕಾರ್ಡಿಂಗ್ ನನ್ನೂರಲ್ಲೇ ಶುರುವಾಗ್ತೀವಿ. ಅಂಬೇಡ್ಕರ್ ಇಲ್ಲ ಅಂದರೆ ನಾವು ಅವ್ರನ್ನ ಫಾಲೋಅಪ್ ಮಾಡಲಿಲ್ಲ ಅಂದರೆ ಹಿಂದೆ ಏನಿದೆ ಈಗ 70 ಹಿಂದೆ ಏನಿದೆ ಅದೇ ಅಣ್ಣ ತಮ್ಮಂದಿರಲ್ಲಿ ನಮ್ಮ ಮಕ್ಕಳುಗಳಲ್ಲಿ ನನ್ನ ಅಕ್ಕ ತಂಗಿ ಅಂಬೇಡ್ಕರ್ ಏನು ಹೇಳ್ಕೊಟ್ಟವ್ರೆ ಅದನ್ನು ಫಾಲೋಅಪ್ ಮಾಡಲೇಬೇಕು. ನಾವು ಸರಿಯಾಗಬೇಕು ಅಂದರೆ ಈ ಭೂಮಿ ಮೇಲೆ ಎಲ್ರಿಗೂ ಸಮಾನವಾಗಿ ಬೆಳೆಸಬೇಕು ಅಂದರೆ ನಾವು ಫಾಲೋಅಪ್ ಮಾಡೋದು ಮಾತ್ರ ಸಾಧ್ಯ. ಇಲ್ಲ ಅಂದರೆ ನೀವು ಜಾತಿ ಅಂದರೆ ನಮ್ಗೆ ಇಲ್ಲಿ ತನಕ ಏನು ಶೋಷಣೆ ಮಾಡ್ತಾರೋ ಅದೇ ಮಾಡ್ಕೊಂಡು ಹೋಗ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ವಿಶೇಷವಾಗಿ 7 ಜನ ಪಂಚಾಯತಿಗಳು ಮತ್ತು ಜನಪದ ಸಮಿತಿಗಳನ್ನು ಕರೆಸಿ ಇಡೀ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಇಡೀ ಊರೇ ದಮಪಯಣವನ್ನು ಸ್ವೀಕಾರ ಮಾಡ್ತಿರುವಂಥದ್ದು. ಬೇರೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಕಂಪ್ಲೀಟ್ ಅಪ್ಡೇಟನ್ನು ನಾನು ತೋರಿಸ್ತೀನಿ, ನೋಡ್ತಾ ಇದ್ದೀನಿ. ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ. ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ. ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ವಾದಿಸುವ ವೇದಿಗಳ ಕೂಟ. ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ, ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ. ಜಾತಿ ಮತಗಳೆಲ್ಲ ಹೇಗೆ ಸಮತೆಯೊಂದೆ ನಮ್ಮ ಧ್ಯೇಯ ಎಂದು ನೀನು ಹೇಳಿಕೊಟ್ಟ ನ್ಯಾಯ. ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ, ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ.
ಜೀ ಕನ್ನಡ ಬಯಸಿದ ಬಾಗಿಲು ತೆಗೆಯೋಣ. ಈಗ ಎಲ್ಲರೂ ಸ್ವಲ್ಪ ಗಮನಿಸ್ಕೊಳ್ಳಿ. ಅವರು ಓದ್ದಂಗೆ ಓದ್ತಾ ಇಲ್ಲ. ಎರಡನೇ ಪಾಯಿಂಟಿಗೆ ಬನ್ನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಕ್ಸಸ್ ಆಗೋಕ್ಕೆ ಮುಖ್ಯವಾದ ಕಾರಣ ಅವರು ತುಂಬ ಒಳ್ಳೆ ನಡವಳಿಕೆ ಉಳ್ಳವರಾಗಿದ್ದರು. ಅವರು ಸ್ಮೋಕ್ ಮಾಡ್ತಾ ಇರಲಿಲ್ಲ, ಡ್ರಿಂಕ್ಸ್ ಮಾಡ್ತಾ ಇರಲಿಲ್ಲ, ಅವ್ರಿಗೆ ಯಾವುದೇ ದುಶ್ಚಟಗಳಿರಲಿಲ್ಲ. ಅವ್ರ ಬಾಯಿನಲ್ಲಿ ಒಂದೇ ಒಂದು ಕೊಳಕು ಮಾತು ಬರ್ತಾ ಇರಲಿಲ್ಲ. ತುಂಬ ಸೊಫಿಸ್ಟಿಕೇಟೆಡ್ ಲ್ಯಾಂಗ್ವೇಜನ್ನು ಅವ್ರು ಬಳಸ್ತಿದ್ರು. ತುಂಬ ಶೀಲವಂತ, ಬಂತೇಜ್ ಹೇಳಿದ್ರೆ ಗುಣವಂತ ಶೀಲವಂತ ಅಂತ ಹೇಳಿದ್ರಲ್ಲ, ಹಂಗಿದ್ರು ಬಾಬಾ ಸಾಹೇಬ್. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಇಡೀ ದೇಶದಾದ್ಯಂತ ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಹಬ್ಬ ಮಾಡ್ತಾವ್ರಲ್ಲ, ಮೆರವಣಿಗೆ ಮಾಡ್ತಾವ್ರಲ್ಲ, ಎಲ್ಲರೂ ಅವರಂಗೆ ಶೀಲವಂತರಾಗಿದ್ದಾರಾ? ಯಾವುದೇ ದುರಭ್ಯಾಸ ಇಲ್ಲದೇ ಪರಿಶುದ್ಧವಾದ ವ್ಯಕ್ತಿತ್ವವನ್ನು ಹೊಂದಿದ್ದಾರಾ? ಇಲ್ಲ. ಆಯ್ತಾ, ನೀವೇ ಇಲ್ಲ ಅಂತ ಹೇಳ್ತಾ ಇದ್ರಿ. ಒಂದನೇ ಪಾಯಿಂಟ್, ಅವರಂಗೆ ಓದ್ತಾ ಇಲ್ಲ ಮತ್ತು ಅವರಂಗೆ ಶೀಲವಂತರಾಗಿ ಇಲ್ಲ. ಆಯ್ತಾ, ಬನ್ನಿ ಮೂರನೇ ಪಾಯಿಂಟಿಗೆ ಬನ್ನಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಅಕ್ಟೋಬರ್ 14 ಅವರು ಫೈನಲ್ ಆಗಿ ಧಮ್ಮವನ್ನು ಚೂಸ್ ಮಾಡಿಕೊಂಡ್ರು, ಆಯ್ಕೆ ಮಾಡಿಕೊಂಡ್ರು. ನಾನು ಬೌದ್ಧ ಧಮ್ಮನ ಸೇರ್ತಾ ಇದ್ದೀನಿ, ನಮ್ಮ ವಿಮೋಚನೆಗೆ ಇದೊಂದು ಅಸ್ತ್ರ, ನಮ್ಮ ದೈಹಿಕ ಮತ್ತು ಮಾನಸಿಕ ಗುಲಾಮಗಿರಿನ ಹೋಗಲಾಡಿಸ್ಕೋಬೋದು ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಅವರು ಸ್ವೀಕರಿಸಿ ಎಲ್ರಿಗೂ ದೀಕ್ಷೆ ಕೊಟ್ಟು, ಇನ್ನು ಮೇಲೆ ನೀವು ನನ್ನನ್ನು ಫಾಲೋ ಮಾಡಬೇಕು, ಸರ್ವಸ್ವನು ಇದಕ್ಕೋಸ್ಕರ ತ್ಯಾಗ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಮೆಸೇಜ್ ಕೊಟ್ಟರು ಅಲ್ವಾ? ಈಗ ಹೇಳಿ, ನೀವೆಲ್ಲ ಇಷ್ಟೊಂದು ಅಂಬೇಡ್ಕರ್ ಜಯಂತಿ ಅದ್ದೂರಿ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲ ಇಷ್ಟೊಂದು ಜನ ಇದ್ದೀರಲ್ಲ, ನೀವೆಲ್ಲ ಬೌದ್ಧ ಜೀವನದ ಪ್ರಕಾರ ಮತ್ತು ಬೌದ್ಧ ಒಂದು ತತ್ವದ ಪ್ರಕಾರ, ಧಮ್ಮದ ಪ್ರಕಾರ ಜೀವನ ಮಾಡ್ತಾ ಇದ್ದೀರಾ? ನೀವೆಲ್ಲ ಇಲ್ಲಿ ಮಕ್ಕಳೆಲ್ಲ ಬಂದು ಬೇಕಾದ್ರೆ ತ್ರಿಸರಣ ಪಂಚಶೀಲ ಹೇಳಿ ಅಂದ್ರೆ ಹೇಳ್ತೀರಾ? ಕೇಳಿಸ್ಕೊಳ್ಳಿ. ಅವರಂಗೆ ಓದ್ತಾ ಇಲ್ಲ, ಅವರಂಗೆ ಶೀಲವಂತರಿಲ್ಲ, ಮತ್ತು ಅವರಂಗೆ ಧಮ್ಮನ ಫಾಲೋ ಮಾಡ್ತಾ ಇಲ್ಲ. ಮತ್ತು ಹೆಂಗೆ ಉದ್ಧಾರ ಆಗೋಕ್ಕಾಗುತ್ತೆ? ಸರ್ಕಾರಗಳಂತೂ ಮಾಡಲ್ಲ, ಅದು ಫಿಕ್ಸ್ಡ್, ಅದು ಗ್ಯಾರಂಟಿ ಮಾಡಲ್ಲ. ಅವರು ಮಾಡಲ್ಲ. ನೀವು ಎಫರ್ಟ್ ಆಗ್ತಾ ಇಲ್ವಲ್ಲ, ಮತ್ತು ಹೆಂಗೆ ವಿಮೋಚನೆ ಆಗೋದು? ಹೆಂಗೆ ಹೇಳಿ, ಹೆಂಗೆ ವಿಮೋಚನೆ ಆಗೋದು? ಇನ್ನು ಎಷ್ಟು ವರ್ಷ ಕೇಳೋದು ಅಂಬೇಡ್ಕರ್ ಆಸೆ ನೆರವೇರಿಲ್ಲ ಅಂತ ನಾವು ಬಂದು ಹೇಳ್ತಾ ಇರೋದು, ನೀವು ಕೆಲಸವಿಲ್ಲದೆ ಕೇಳಿಸ್ಕೊತಾ ಇರೋದು. ಇನ್ನು ಎಷ್ಟು ವರ್ಷದವರೆಗೆ ಮಾಡೋದು? ಅಲ್ವಾ? ಸೊ ಅದಕ್ಕೆ ಬಂಧುಗಳೇ, ನಾನು ಇನ್ನೆಚ್ಚು ಮಾತಾಡಲ್ಲ. ನಮಗಿರೋದು ಅದೊಂದೇ, ಗುರುಗಳನ್ನು ಈಗ ಫಾಲೋ ಮಾಡಬೇಕು, ಬಾಬಾ ಸಾಹೇಬನ್ನು ಫಾಲೋ ಮಾಡಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ ಮಕ್ಕಳೆಲ್ಲ ಕೇಳಿಸ್ಕೊಳ್ಳಿ. ಮಕ್ಕಳೆಲ್ಲ, ನಿಮಗೆ ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಗೌರವ ಇದ್ದರೆ, ನಿಮ್ಗೆ ನಿಜವಾಗ್ಲೂ ಬಾಬಾ ಸಾಹೇಬ್ರ ಮೇಲೆ ಅಭಿಮಾನ ಇದ್ದರೆ, ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಮನೆಯಿಂದ ಈಚೆಗೆ ಬರಬಾರ್ದು, ಶ್ರದ್ಧೆಯಿಂದ ಓದಬೇಕು, ಪುಸ್ತಕ ಹಿಡ್ಕೊಂಡು ಓದಬೇಕು. ಮಾಡ್ತೀರಾ ಹೇಳ್ರು? ಮಾಡ್ತೀರಾ? ಹಂಗಾದ್ರೆ ಮಾತ್ರ ನೀವು ಅಂಬೇಡ್ಕರ್ ವಾದಿಗಳಿಲ್ಲ ಅಂದ್ರೆ ನಕಲಿ, ಡೂಪು, ಕಳ್ಳರು ಅಂತ ಅರ್ಥ. ನೀವು ಹಂಗಾದ್ರೆ ಸುಮ್ಮನೆ ಬಾಯಿಲೆ ಬೂಟ ಅಟ್ಕಕ್ಕೆ ನೀವು ಅಂಬೇಡ್ಕರ್ ಹೆಸರು ಹೇಳೋದು. ಶ್ರದ್ಧೆಯಿಂದ ಮೈ ಬಗ್ಸಿ ಕೂತು ಓದಬೇಕು, ಪರ್ಫಾರ್ಮ್ ಮಾಡಬೇಕು ಪರೀಕ್ಷೆಗಳಲ್ಲಿ. ಅವರು ಅಂಬೇಡ್ಕರ್ ವಾದಿಗಳು, ಸುಮ್ಮನೆ ಘೋಷಣೆ ಕೂಗೋರಲ್ಲ. ನೀವು ದೊಡ್ಡವ್ರು ಬಿಟ್ಬಿಡಿ. ನಾನು ದೊಡ್ಡವ್ರಿಗೆ ಏನು ಹೇಳಿದ, ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ಆಮೇಲೆ ಪೇರೆಂಟ್ಸ್ ಎಲ್ಲ ಇದ್ದೀರ. ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕಂದ್ರೆ ನೀವು ಕೂಡ ಸಂಜೆ 5ರಿಂದ ರಾತ್ರಿ 10 ಗಂಟೆವರೆಗೆ ಟಿವಿ ಹಾಕಬಾರ್ದು, ಮೊಬೈಲ್ ನೋಡ್ತಾ ನೀವು ಕೂತ್ಕೋಬಾರ್ದು. ನೀವು ಅವ್ರಿಗೋಸ್ಕರ ತ್ಯಾಗ ಮಾಡೋಕ್ಕೆ ರೆಡಿ ಇರಬೇಕು. ಹಂಗಾದ್ರೆ ಮಾತ್ರ ಮಕ್ಕಳನ್ನ ಚೆನ್ನಾಗಿ ಓದ್ಸಕ್ಕಾಗತ್ತೆ, ಇಲ್ಲಾಂದ್ರೆ ಆಗಲ್ಲ. ಬೇವಿನ ಬೀಜ ಬಿತ್ಬಿಟ್ಟು ಮಾವಿನಕಾಯಿ ಕೊಡು ಅಂದ್ರೆ ಬರಲ್ಲ ಅದು. ಬಾಬಾ ಸಾಹೇಬರು ಎಜುಕೇಶನ್ ಸೀರಿಯಸ್ ಆಗಿ ತಗೊಳ್ಳಿ, ಸೀರಿಯಸ್ ಮ್ಯಾಟರ್ ಅಂತ ಹೇಳಿದ್ದಾರೆ. ಅದೊಂದು ಸೀರಿಯಸ್ ಮ್ಯಾಟರ್, ಅದು ತಗೋಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸ್ಟೂಡೆಂಟ್ಸು ಸಂಜೆ 5ರಿಂದ ರಾತ್ರಿ 10 ಗಂಟೆವರೆಗೆ ಶ್ರದ್ಧೆಯಿಂದ ಓದೋದ್ರಲ್ಲಿ ಬರೆಯೋದ್ರಲ್ಲಿ ನಿರತರಾಗಬೇಕು. ಹಿಂದೆ ಎಲ್ಲ ಯಾವ ಹಬ್ಬ ಮಾಡಿದಿರಿ? ಬೇಕಾದಷ್ಟು ಹಬ್ಬ ಮಾಡಿದಿರಿ ಅಲ್ವಾ? ಎಲ್ಲ ತಂಬಿಟ್ಟು ಮಾಡಿದಿರಿ, ಎಲ್ಲದಕ್ಕೂ ಆರತಿ ಕೊಟ್ಟಿದ್ದೀರಿ, ಎಲ್ಲದಕ್ಕೂ ಮರಿ ಕೂದಿದಿರಿ, ಎಲ್ಲ ದೇವ್ರುಗಳಿಗೆ ಏನೇನು ಬೇಕು ಎಲ್ಲ ಮಾಡಿದಿರಿ. ಆ ಹಬ್ಬ ಮಾಡಿ
ಸಾಲ ಮಾಡಿ ಹಬ್ಬ ಮಾಡಿ ಅಥವಾ ಸಾಲ ಮಾಡಿ ದೇವ್ರುಗಳು ಮಾಡಿ ಅಥವಾ ಸಾಲ ತಕೊಂಡು ಹಬ್ಬ ಮಾಡಿ ಹಿಂದೇನು ಎಲ್ಲ ಹಬ್ಬಕ್ಕೋಸ್ಕರನೇ ಜೀತಕ್ಕೆ ಸೇರ್ಕೊಂಡಿದ್ರಂತ. ಮಗನ್ ಮಾರ್ಬಿಟ್ಟು ಮಾಳ್ಪಕ್ಷ ಮಾಡೋ ಅಂತ ಹೇಳ್ತಿದ್ರಂತ. ಯಾರು ಮಾರಿ? ಮಗನ್ನ ಮಾರಿ ಮಾಳ್ಪಕ್ಷ ಮಾಡು ಅಂತಿದ್ರಂತ. ಹಿಂದೆ ಇವೆಲ್ಲ ಮಗನ್ನೇ ಮಾರ್ಬಿಟ್ಟು ಮಾಳ್ಪಕ್ಷ ಮಾಡಬೇಕು ಅಂದ್ರೆ ಈ ದೇಶದಲ್ಲಿ ಧರ್ಮ, ದೇವರು, ಹಬ್ಬಗಳನ್ನ ನಮಗೆ ಕೊಟ್ಟು ಯಾವ ಕಾರಣಕ್ಕೂ ನಮ್ಮ ಜನ ಸ್ವಾಭಿಮಾನವಾಗಿ ಆರ್ಥಿಕವಾಗಿ ತಲೆ ಎತ್ತಿ ನಿಂತ್ಕೋಬಾರ್ದು ಆ ಕೆಲಸನ ಅವರು ಮಾಡ್ಬಿಟ್ಟಿದ್ದಾರೆ. ನಾವು ಹಂಗೆ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತೇನೋ ವಿಶೇಷವಾಗಿ ನೀವೆಲ್ಲ ಸೇರ್ಕೊಂಡು ನಾನು ನೋಡಿದೆ ಆ ಗೇಟಿಂದ ಎಲ್ಲ ಲೈಟ್ಗಳನ್ನ ಹಾಕ್ಸ್ಬಿಟ್ಟು ಕಾಲುವೆ ಏರಿಯಿಂದ ಅಂಬೇಡ್ಕರ್ ಹಬ್ಬ ಅಂತ ಬೋರ್ಡ್ ಹಾಕ್ಬಿಟ್ಟಿದಾರಲ್ಲ ಅಂತ ಬಹಳ ಖುಷಿ ಆಗ್ಬಿಡ್ತು. ಇವತ್ತು ನಾನು ಸುಮಾರು ತುಂಬಾ ಬಹಳ ದೂರದಿಂದ ಬಂದಂಗಾಯ್ತು. ಈಗ ಅಂಬೇಡ್ಕರ್ ಹಬ್ಬ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಗುರುಗುಂಡಿನಲ್ಲಿ ಅಂತೇಳಿ. ಬಂಧುಗಳೇ, ನಿಜವಾಗ್ಲೂ ಈ ಒಂದು ಅಂಬೇಡ್ಕರ್ ಹಬ್ಬದಲ್ಲಿ ನಮ್ಮ ಪೂಜ್ಯ ಬಂತೇಜಿಯವರು ನಿಮಗೆ ಧಮ್ಮದ ಉಪದೇಶ ಮಾಡ್ತಾರೆ. ಮನೋರಕಿತ್ ಬಂತೇಜಿಯವರು, ನಮ್ಮ ಸುರೇಶ್ ಗೌತಮ್ ಬಹಳ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಡಾಕ್ಟರ್ ಶಿವಕುಮಾರ್ ಅಮೂಲ್ಯವಾದ ಮಾತುಗಳು ಹೇಳೋಗಿದ್ದಾರೆ. ಈಗ ನಾವು ಬೆಂಗಳೂರು ಹೋಗ್ಬೇಕು, ಬೆಂಗಳೂರಿಗೆ ಇಲ್ಲಿಂದ ನೇರವಾಗಿ ಹೋಗ್ಬೇಕು, ಕಾರ್ಯಕ್ರಮ ಇದೆ. ಪೊಲೀಸ್ ಅಕಾಡೆಮಿ ಕಾರ್ಯಕ್ರಮನೂ ಇದೆ, ಉದ್ಘಾಟನೆ ಮಾಡಬೇಕು, ಹೋಗಿ ಕಾಯ್ತಿದ್ದಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದಲ್ಲಿ. ಈಗ ನಾವು ಹೋಗೋಕ್ ಮೊದಲಾಗಿ ಅಂಬೇಡ್ಕರ್ ಹಬ್ಬ ಯಾಕೆ ಮಾಡಬೇಕು, ಅಂಬೇಡ್ಕರ್ ಅವರ ಹಬ್ಬವನ್ನು ಯಾಕೆ ಮಾಡಬೇಕು, ಯಾರು ಮಾಡಬೇಕು? ಬರೀ SC-ಗಳು ಮಾಡಬೇಕಾ, ಇಲ್ಲ ST-ಗಳು ಮಾಡಬೇಕಾ, ಇಲ್ಲ OBC-ಗಳು ಮಾಡಬೇಕಾ? ಆಮೇಲೆ ಹೇಗೆ ಮಾಡಬೇಕು? 3 ಪಾಯಿಂಟ್. ಯಾಕೆ ಮಾಡಬೇಕು, ಯಾರು ಮಾಡಬೇಕು, ಹೇಗೆ ಮಾಡಬೇಕು? ಅದ್ರಲ್ಲಿ 3 ಹೇಳಕ್ ಟೈಮ್ ಇಲ್ಲ. ಈ ಸದ್ಯಕ್ಕೆ ಒಂದೇ ಹೇಳೋದು ನಾನು. ಯಾಕೆ ಮಾಡಬೇಕು ಅಂಬೇಡ್ಕರ್ ಹಬ್ಬ ಅನ್ನೋದ್ರ ಬಗ್ಗೆ ನಮ್ಮ ಡಾಕ್ಟರ್ ಶಿವಕುಮಾರ್ ಅವರು 1-2 ಸೂಕ್ಷ್ಮ ವಿಷಯ ಅವರು ಹೇಳಿದ್ದಾರೆ. ಯಾಕೆಂದ್ರೆ ಇಡೀ ಜಗತ್ತಿನಲ್ಲಿ 198 ದೇಶಗಳು ಮುಖ ಮಾಡ್ತಾ ಇರ್ತಕ್ಕಂಥದ್ದು ಯಾರ ಕಡೆಗಪ್ಪ ಅಂದ್ರೆ ಅದು ವಿಶ್ವಜ್ಞಾನಿ ಡಾಕ್ಟರ್ ಅಂಬೇಡ್ಕರ್ ಕಡೆಗೆ ಮುಖ ಮಾಡ್ತಾವೆ. ಇಡೀ ದೇಶ, ಇಡೀ ವಿಶ್ವ ಜಗತ್ತು ಅಂಬೇಡ್ಕರ್ ಕಡೆ ಮುಖ ಮಾಡ್ತಿದೆ. ನಿಮ್ಮ ದೇವರುಗಳೆಲ್ಲ ಇಷ್ಟು ದಿನ ಪೂಜೆ ಮಾಡ್ಕೊಂಡ್ ಬಂದ್ರಲ್ಲ, ಇಷ್ಟು ವ್ರತ ಮಾಡಿದ್ರಲ್ಲ, ಇಷ್ಟು ಉಪವಾಸ ಮಾಡಿದ್ರಲ್ಲ, ನಿಮ್ಮ ಕಡೆ ಯಾರು ಮುಖ ಮಾಡ್ತಿದ್ದಾರೋ? ಯಾರ ಕಡೆ ಮುಖ ಮಾಡ್ತಿದ್ದಾರೋ? ಅಂಬೇಡ್ಕರ್ ಜೀವಂತ ಇದ್ದಾರೆ. ಎಲ್ಲಿ? ಗೊರಗುಂಡಿಲಿ ಅಂಬೇಡ್ಕರ್ ಜೀವಂತ ಇದ್ದಾರೆ ಅಂದ್ರೆ, ಇಲ್ಲಿ ಬಾಬಾ ಸಾಹೇಬರು ಈ ಊರಲ್ಲಿ ಜೀವಂತ ಇದ್ದಾರೆ ಅಂದ್ರೆ, ಸರ್ಕಾರದ ಕೆಂಪು ಲೈಟಿನ ಕಾರ್ನಲ್ಲಿ ಆ ಕೆಂಪು ಲೈಟಿನ ಕಾರು ನಿಮ್ಮ ಬೀದಿಯಲ್ಲಿ ಸಾಲಾಗಿ ನಿಂತ್ಕೋಬೇಕು. ಇಟ್ಸ್ ಎ ಪಾಸಿಬಲ್, ಡೆಫಿನೆಟ್ಲಿ ಪಾಸಿಬಲ್. ಯಾಕೆ ಅಂದ್ರೆ ಬಾಬಾ ಸಾಹೇಬ್ರು ಹೇಳೋದು, ನನ್ನ ಜನ ಸ್ವಾಭಿಮಾನ ಮತ್ತು ಘನತೆಯ ಬದುಕನ್ನ ಕಟ್ಟಿಕೊಳ್ಳಕ್ ಆಗಿಲ್ಲ ಅಂದ್ರೆ ಅವರ ತಾಯಿ ಹೊಟ್ಟೆಯಲ್ಲೇ ಸಾಯಬೇಕು ಅಂತ ಹೇಳಿದ್ದಾರೆ ಅಂಬೇಡ್ಕರ್. ನಾವು ಸ್ವಾಭಿಮಾನ ಮತ್ತು ಘನತೆಯ ಬದುಕನ್ನ ಕಟ್ಕೊಳ್ಬೇಕು ಬಾಬಾ ಸಾಹೇಬ್ರು ಹೇಳಿದ್ದಾರೆ. ಕಟ್ಕೋಬೇಕು ಅಂದ್ರೆ ಅಂಬೇಡ್ಕರ್ ಜಯಂತಿನ ಯಾಕೆ ಮಾಡಬೇಕು? ಇಷ್ಟು ವರ್ಷ 2,70,000 ಚೀಟಿ ಹಾಕೊಂಡು ಊರುಗಳಲ್ಲಿ ಚೀಟಿ ಹಾಕೊಳ್ಳೋದು ಯಾಕೆ ಹೇಳು? ಚೀಟಿಗಳು ಪಂಡಿಗಳು ಒಂದು ತಾಲೂಕಲ್ಲಿ 270 ಹಳ್ಳಿ ಇರ್ತವೆ ಅಂದ್ರೆ 3 ಲಕ್ಷ ಚೀಟಿ ಹಾಕಿರ್ತಾರೆ. 3 ಲಕ್ಷ ಇಂಟು 277 ಎಷ್ಟಾಯ್ತು? 6 ಕೋಟಿ ಆಯ್ತು. ಒಂದು ತಾಲೂಕಲ್ಲಿ 6 ಕೋಟಿ ದುಡ್ಡು. 270 ಹಳ್ಳಿ ಇಂಟು 3 ಲಕ್ಷ ಫಿಕ್ಸು. 3 ಲಕ್ಷ ಯಾವುದು ಅಂದ್ರೆ ಅಯ್ಯಪ್ಪ ಸ್ವಾಮಿ ಚೀಟಿ. ಅಯ್ಯಪ್ಪೋ ಅನ್ನೋದು. ಅಪ್ಪ ಅವನಿಗೆ ಇಟ್ಟು ಹಾಕಕ್ಕೆ ಯೋಗ್ಯತೆ ಇಲ್ಲ, ಅಯ್ಯಪ್ಪೋ ಅಂತ ಕುಣಿಯೋದು. ಅಯ್ಯಪ್ಪೋ ಅನ್ನೋದು ಕೊನೆಗೆ ಕಾಲು ಕೈ ಮುರಿದೋದ್ರೆ. ಆಮೇಲೆ ಎಡ್ತಿರ್ ವಾಲೆ ಜುಮ್ಕಿ ಮೂಗ್ ಬಟ್ನೆಲ್ಲ ಅಡ ಮಾಡಿಬಿಟ್ಟು ನಾನು ಅಯ್ಯಪ್ಪನಿಗೆ ಹೋಯ್ತೀನಿ ಅನ್ನೋದು. ಇಲ್ಲಿ ಇದು ಅಂಬೇಡ್ಕರ್ ಜೀವಂತ ಇರಿಸ್ತಕ್ಕಂಥ ಸಾಕ್ಷಿನ ಇದು. ಅದಕ್ಕೆ ಟೈಮ್ ಬೇರೆ ಇಲ್ಲ, ಇವತ್ತು ಸಮಯ ಆಗ್ಬಿಟ್ಟಿದೆ. ಈಗ ನಮ್ ಶಿವಕುಮಾರ್ ಹೇಳ್ದಂಗೆ ಯಾರು DC ಆಯ್ತಾರ ಅಂದ್ರು. ನಾನು ಬಿಜಾಪುರದಲ್ಲಿ ಭಾಷಣ ಮಾಡ್ತಾ DC ಯಾರು ಆಯ್ತಾರ ಅಂದ್ರೆ ಬೆಂಗ್ಸು ಕೈ ಎತ್ಬಿಟ್ಲು 70 ವರ್ಷದವ್ರು ನಾನು ಆಯ್ತೀನಿ ಅಂತ.
ನಾನು ಪಕ್ಕದಲ್ಲಿ ಹೋಗ್ಬಿಟ್ಟು ಎಲ್ಲ ಭಾಷಣ ಬಂದಲ್ಲ ಹೆಂಗಸಿಗೆ, ಏನಮ್ಮ ನೀನು DC ಆಯ್ತೀನಿ ಅಂತ ಕೈ ಎತ್ತಿ ಅಂದ್ರೆ ಆಗ್ಲೇ 90 ಹೊಡೆದ್ಬಿಟ್ಟಾಳ ಅವಳು. ಯಾವ ಜನ ಮೈತ್ರಿ, ಕರುಣೆ, ಕಾರುಣ್ಯ, ಸಮತೆ, ಮಮತೆ, ಪ್ರೀತಿ, ಸಂಸ್ಕಾರ, ಇದು ನಮ್ಮ ನಿಜವಾದ ಆಸ್ತಿ. ವಾಲೆ ಜುಮ್ಕಿ ನಕ್ಲೇಸ್ ಅಲ್ಲ ಆಸ್ತಿ. ನಮ್ಮ ಆಸ್ತಿ ಯಾವ್ದಪ್ಪ ಅಂದ್ರೆ ಸಮತೆ, ಮಮತೆ, ಪ್ರೀತಿ, ಕರುಣೆ, ಭಾತೃತ್ವ. ಇದು ಆಸ್ತಿ. ಇದು ಅಂಬೇಡ್ಕರ್ ಕೊಟ್ಟ ಆಸ್ತಿ. ಅದಕ್ಕೆ ಅಂಬೇಡ್ಕರ್ ಜಯಂತಿನ ಯಾಕೆ ಮಾಡಬೇಕು ಅಂತ ಒಂದೇ ಪಾಯಿಂಟ್ ಹೇಳ್ಬಿಡ್ತೇನೆ ನಾನು. ಯಾರ ಜೋಬಲ್ಲಿ ನೋಟಿಲ್ಲ ಕೈ ಎತ್ತಿ. ನೋಟುಗಳು, ಕರೆನ್ಸಿ, ದುಡ್ಡು ಒಂದು ಎಲ್ಲರ ಹತ್ರನೂ ನೋಟವೆ. ಆಮೇಲೆ ಓಟು, ಒಂದು ಓಟು, ನೋಟ್ ಇದೆಯಲ್ಲ, ನೋಟು. ಆ ನೋಟು ಪ್ರಿಂಟ್ ಆಗೋದು ಹೆಂಗೆ, ಎಷ್ಟು ಪ್ರಿಂಟ್ ಮಾಡಬೇಕು, ಬ್ಯಾಂಕ್ ಹೇಗಿರಬೇಕು, ಬ್ಯಾಂಕ್ನ ಎಕನಾಮಿಕ್ ಗ್ರೋತ್, ಭಾರತದ ಬ್ಯಾಂಕಿನ ವ್ಯವಸ್ಥೆ ಹೆಂಗಿರಬೇಕು ಅಂತೇಳಿ ಇಡೀ ಜಗತ್ತಿಗೆ ಅತ್ಯಂತ ಮಹಾದೊಡ್ಡ ಜ್ಞಾನಿ ಎಕನಾಮಿಸ್ಟ್ ಯಾರು ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈಸ್ ಅ ಗ್ರೇಟ್ ಎಕನಾಮಿಸ್ಟ್. ನಿಮ್ಮ ಹತ್ರ ಎಲ್ಲ ದುಡ್ಡಿದೆ, ನೋಟ್ ಇದೆ ಅಂದಮೇಲೆ ಬಾಬಾ ಸಾಹೇಬರು ಕೊಟ್ಟಂತಹ ನೋಟಿನ ಕಾನ್ಸೆಪ್ಟ್ ನಿಮ್ಮ ಜೋಬಲ್ಲಿದೆ. ಇನ್ನೊಂದು ಓಟು. ಶಿವಕುಮಾರ್ ಹೇಳಿದ್ರು, ಓಟನ್ನ ಕೊಡಿಸ್ಲಿಕ್ಕೆ 2 ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಅಂಬೇಡ್ಕರ್. ನಿಮ್ಗೆ ಓಟ್ನ ಕೊಡ್ಸಕ್ಕೆ ಸುಮ್ಮನೆ ಬಂದಿಲ್ಲ. ಓಟು, ನೋಟು. ಯಾರೆಲ್ಲ ಓಟ್ ಹಾಕ್ತೀರಿ, ಯಾರೆಲ್ಲ ನೋಟ್ ಇಟ್ಕೊಂಡಿದ್ದೀರಿ, ನೀವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಎಸ್ಟಿಗಳು ಮಾಡೋದಲ್ಲ, 140 ಕೋಟಿ ಭಾರತೀಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದ ಭಿಕ್ಷೆಯಲ್ಲಿದ್ದಾರೆ ಅಂತಕ್ಕಂಥ ಕನ್ಫರ್ಮೇಶನ್ ನಾವು ಇಟ್ಕೊಂಡು ಪ್ರತಿಯೊಬ್ಬರು ಬಾಬಾ ಸಾಹೇಬ್ರ ಭಿಕ್ಷೆಯಲ್ಲಿದ್ದೀವಿ. ಅದಕ್ಕೆ ಅಂಬೇಡ್ಕರ್ ಜಯಂತಿನ ಮಾಡಬೇಕು, ಹಬ್ಬವನ್ನು ಮಾಡಬೇಕು. ಹಬ್ಬ ಮಾಡೋದ್ರಲ್ಲಿ DJ ಹಾಕೋದು, ಡ್ಯಾನ್ಸ್ ಮಾಡೋದು, ಡ್ರಿಂಕ್ಸ್ ಮಾಡೋದು, DJ ತರೋದು, ಪಟಾಕಿ ಬೇರೆ ಬಡಬಡ ಅಂತ ಹೊಡೆದ್ಬಿಟ್ರು ಪಟಾಕಿ. ನೋಡಿ, ಬಾಬಾ ಸಾಹೇಬರು ಫ್ಲೆಕ್ಸ್ ಅಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ವಿಚಾರದಲ್ಲಿ, ಪುಸ್ತಕದಲ್ಲಿ, ಬರವಣಿಗೆಯಲ್ಲಿ ಬಾಬಾ ಸಾಹೇಬರು ವಿಜೃಂಭಿಸಬೇಕು. ನಾವು ಬಾಬಾ ಸಾಹೇಬರನ್ನು ಎಲ್ಲಿ ವಿಜೃಂಭಿಸ್ತಾ ಇದ್ದೀವಿ? ಗುಲ್ಬರ್ಗದಲ್ಲಿ ಈ ವರ್ಷ 10 ಕೋಟಿ ಖರ್ಚು ಮಾಡಿದ್ದಾರೆ ಅಂಬೇಡ್ಕರ್ ಜಯಂತಿಗೆ. 10 ಕೋಟಿ. ಕಲಬುರಗಿ 140 ಕಾಲೋನಿ ಇದೆ ಕಲಬುರಗಿಯಲ್ಲಿ. ಒಂದೊಂದು ಕಾಲೋನಿಯಿಂದ 10 ಲಕ್ಷ ಮಹಾರಾಷ್ಟ್ರದಿಂದ DJ ತರಿಸಿದ್ದಾರೆ ಕುಣಿಯಕ್ಕೆ. DJ ಅಂಬೇಡ್ಕರ್ ಅವರ ವಿಚಾರವನ್ನ, ಅಂಬೇಡ್ಕರ್ ಅವರ ಜ್ಞಾನವನ್ನ, ಅಂಬೇಡ್ಕರ್ ಅವರ ಚಿಂತನೆಯನ್ನ ನಾಶ ಮಾಡಿಬಿಟ್ಟು, ನಾಶ. ಅದಕ್ಕೆ ಅಂಬೇಡ್ಕರ್ ಜಯಂತಿಯನ್ನು ಯಾಕೆ ಮಾಡಬೇಕು ಅಂಬೇಡ್ಕರ್ ಜಯಂತಿಯನ್ನು, ಅಂಬೇಡ್ಕರ್ ಹಬ್ಬವನ್ನು ಯಾಕೆ ಮಾಡಬೇಕು ಅಂದ್ರೆ, ದ್ರೌಪದಿ ಮುರ್ಮು ರಾಷ್ಟ್ರಪತಿ, ಆನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೋಡಿ, ಅವ್ರ ಮಾತು ಹೇಳ್ತೇನೆ, ಆ ಮಾತು ಹೇಳಿ ಮುಗಿಸ್ಬಿಡ್ತೇನೆ. ಆನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮು ಭಾಷಣ ಮಾಡ್ತಾ ಟಿವಿಲಿ ನೀವು ಕೇಳಿದ್ದೀರಿ. ಏನಂತ ಅಂದ್ರೆ, ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಮೇರೆ ಲಿಯೆ ಭಗವಾನ್ ಹೇ ಅಂತ ಭಾಷಣ ಮಾಡ್ತಾ ಇದ್ರು. ಮೇರೆ ಲಿಯೆ ಭಗವಾನ್. ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ನನ್ನ ಪಾಲಿನ ದೇವರು ಅಂತ ರಾಷ್ಟ್ರಪತಿ ಭಾಷಣ ಮಾಡಿದ್ರು. ನನ್ನ ಪಾಲಿನ ದೇವರು ಯಾಕೆ ಅಂತ ಕೇಳಿದ್ರು ಪ್ರಶ್ನವರು. ಯಾಕೆ ನನ್ನ ಪಾಲಿನ ದೇವರು ಅಂತ ಯಾಕೆ ಅಂತೀರಾ? ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾರೆ, ಐ ಬಿಕೇಮ್ ಎ ಟ್ರೈಬಲ್ ಲೇಡಿ. ನಾನು ಒಬ್ಬ ಆದಿವಾಸಿ ಹೆಣ್ಣು ಮಗಳು. ನಮ್ಮ ಊರಿಗೆ ಲೈಟ್ ಬೆಳಕೆ ಇಲ್ಲ, ಕತ್ತಲೆಯ ಕೂಪದಲ್ಲಿದ್ದ ನಾನು ಈ ಭಾರತದ ಘನತೆಯ ರಾಷ್ಟ್ರಪತಿ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ನಾನು ಮೇರೆಲಿಯ ಭಗವಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಭಗವಾನ್ ಯಾರು? ಈಗ ಹೇಳಿ ಜೋರಾಗಿ, ನಿಮಗೆ ಭಗವಾನ್ ಯಾರು? ಅವರ ಒಂದು ನುಡಿಯನ್ನು ನುಡಿದರೆ ದಯಮಾಡಿ ಎಲ್ಲರೂ ಕೂಡ ಅತ್ತೆ. ನೀನು ಅಮೆರಿಕಕ್ಕೆ ಜ್ಞಾನಿ ಇರಬಹುದು, ಇಂಗ್ಲೆಂಡ್ಗೆ ಜ್ಞಾನಿ ಇರಬಹುದು, ಬೇರೆ ದೇಶಗಳಿಗೆ ನೀನು ಬುದ್ಧಿವಂತ ಇರಬಹುದು.
ಭಾರತ ದೇಶಕ್ಕೆ ನೀನೊಬ್ಬ ಹೊಲೆಯ, ನೀನೊಬ್ಬ ಅಸ್ಪೃಶ್ಯ, ನೀನೊಬ್ಬ ದಲಿತ ಅಂತ ಹೇಳಿ ಮಧ್ಯರಾತ್ರಿ 12 ಗಂಟೆ ಲೀಚ್ ಹಾಕ್ತಾರ್ರಿ. ನೀವು ಕೇಳಿಸ್ಕೊಳ್ಳಿ, ಅಮೆರಿಕದಲ್ಲಿ ಓದ್ಕೊ ಬಂದಿರೋ ದೊಡ್ಡ ಜ್ಞಾನಿನ ಈ ದೇಶ ಹಿಂಗೆ ನಡೆಸ್ಕೊಳ್ಳೋದು. ಬಾಬಾ ಸಾಹೇಬ್ರಿಗೆ ಸಂಕಟ ಆಗುತ್ತೆ. ಅವತ್ತು ಡಿಸೈಡ್ ಮಾಡ್ತಾರೆ, ನಾನು ಗೌರ್ಮೆಂಟ್ ಜಾಬ್ಗೆ ಹೋಗ್ಬಾರ್ದು, ಸರ್ಕಾರಿ ಜಾಬ್ಗೆ ಹೋಗ್ಬಾರ್ದು, ನನ್ನ ಇಡೀ ದೇಹವನ್ನ ನನ್ನ ಜನಕ್ಕೋಸ್ಕರ ತ್ಯಾಗ ಮಾಡಬೇಕು ಅಂತ ಹೇಳಿ ಇಲ್ಲಿನ ಚಳುವಳಿಯನ್ನ ರೂಪಿಸ್ತಾ ಹೊರಡ್ತಾರೆ. ನನಗೆ ಇನ್ನೊಂದು ಮಾತು ವಿಸ್ತರಿಸ್ತೀನಿ ನಿಮ್ಮ ಹತ್ರ. ಅಷ್ಟೊತ್ತಾಗ್ಲೇ ಈ ದೇಶದಲ್ಲಿ ಬ್ರಿಟಿಷರು ಈ ದೇಶವನ್ನ ಆಳ್ತಾ ಇದ್ದಾರೆ. ಬ್ರಿಟಿಷರಿಂದ ಭಾರತವನ್ನ ಬಿಡುಗಡೆ ಪಡಿಸ್ಬೇಕು ಅಂತ ಹೇಳಿ ಇಲ್ಲಿ ಆಗ್ಲೇ ಒಂದು ದೊಡ್ಡ ಹೋರಾಟ ನಡೀತಾ ಇರ್ತದೆ. ಈ ಭಾರತವನ್ನ ಬ್ರಿಟಿಷರು ಹಿಡ್ಕೊಂಡಿದ್ದಾರೆ. ಬ್ರಿಟಿಷರ ಕೈಯಲ್ಲಿರುವ ಭಾರತವನ್ನ ಬಿಡಿಸೋದು ಹೇಗೆ ಅಂತ ಹೇಳಿ ಮೇಗ್ಲುಕೇರಿ ಜನ, ಮೇಗ್ಲು ಬೀದಿ ಜನ, ಅಗ್ರಹಾರದಲ್ಲಿ ಬದುಕ್ತಾ ಇರೋ ಜನ, ದಪ್ಪ ಮೀಸೆ ಬಿಟ್ಕೊಂಡಿರೋ ಜನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೊತೆಗೆ ಹೋಗಿ ಸೇರ್ಕೋಬಹುದಾಗಿತ್ತು. ನೋಡಿ, ಅವ್ರ ಜೊತೆಗೆ ಹೋಗಿ ಸೇರ್ಕೋಬಹುದಾಗಿತ್ತು. ಒಂದ್ಸಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಡಿಯಾವನ್ನ ನಿಂತ್ಕೊಂಡು ನೋಡ್ತಾರೆ. ಇಂಡಿಯಾವನ್ನ ನಿಂತ್ಕೊಂಡು ನೋಡಿದ ತಕ್ಷಣ ನಮ್ಗೆ ಸ್ವಾತಂತ್ರ್ಯ ಬೇಕಿರೋದು ಬ್ರಿಟಿಷರಿಂದ ಅಲ್ಲ, ಇದೇ ಊರಿನ ನಮ್ಮ ಊರಲ್ಲೇ ಇರ್ತಕ್ಕಂಥ ಮೇಲ್ಜಾತಿಯವರಿಂದ ನಮಗ್ ಸ್ವತಂತ್ರ ಬೇಕು ಅಂತ ಹೇಳಿ ಒಂದು ಹೋರಾಟ ರೂಪಿಸ್ತಾ ಇರ್ಬೇಕಾದ್ರೆ ನಮ್ಮ ಉದಿರ್ ಕೇಳಿಸ್ಕೊಳ್ಳಿ, ರಾಜಸ್ಥಾನದಲ್ಲಿ ಚಕ್ವಾರ ಅನ್ನುವಂತ ಒಂದು ಹಳ್ಳಿ, ಆ ಹಳ್ಳಿಲಿ ಮಹರ್ ಸಮುದಾಯಕ್ಕೆ ಸೇರಿದವನೊಬ್ಬ ತಿರುಪ್ತಿ ಬೆಟ್ಟಕ್ಕೆ ಹೋಗಿರ್ತಾನೆ. ತಿರುಪ್ತಿ ಬೆಟ್ಟಕ್ಕೆ ಊರವರೆಲ್ಲ ಹೋಗಕ್ಕಾಗಲ್ಲ, ಒಬ್ಬನೇ ಹೋಗಿರ್ತಾನೆ. ನೀವೆಲ್ಲ ಗಮನಿಸಿದ್ದೀರಲ್ವಾ, ತಿರುಪ್ತಿಗೆ ಯಾರಾದ್ರೂ ಹೋದ್ರೆ ನಾವು ಕಾಸು ಕೊಟ್ಟು ಕಳಿಸ್ತೀವಿ, ನಮ್ದು ಹೊಸಿ ಸೇರ್ಕೊಳ್ಳಿ ಅಂತ. ಎಲೆ ಅಡಕೆನೋ ಬಾಳೆಹಣ್ಣನ್ನೋ ಸ್ವೀಟನ್ನೋ 3 ಕಾಸನೋ 6 ಕಾಸನೋ ಕೊಟ್ಟು ಅವ್ನು ಹೋಗೋ ತನಕ ಕಳಿಸ್ಬಿಟ್ಟು ವಾಪಸ್ ಬರ್ತೀವಿ. ಯಾಕೆಂದ್ರೆ ನಮ್ದು ಹೊಸಿ ಸೇರ್ಕೊಳ್ಳಿ ಅಂತ. ರಾಜಸ್ಥಾನದ ಚಕ್ವಾರ ಅನ್ನುವಂತ ಹಳ್ಳಿಲಿ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದವನು ತೀರ್ಥಯಾತ್ರೆಗೆ ಹೋಗಿದ್ದು ವಾಪಸ್ ಬಂದು ಊರವ್ರಿಗೆಲ್ಲ ಊಟ ಹಾಕ್ತಾನೆ. ಮಾಡ್ತೀವಿ ತಾನೆ? ಊರವ್ರಿಗೆಲ್ಲ ಊಟ ಹಾಕ್ತಾಗ ಆ ಊಟದಲ್ಲಿ ಕೇಳಿಸ್ಕೊಳ್ಳಿ, ಒಂಚೂರು ಕೇಳಿಸ್ಕೊಳ್ಳಿ, ಊಟದಲ್ಲಿ ತುಪ್ಪವನ್ನ ಸೇರಿಸ್ಬಿಟ್ಟಿರ್ತಾನೆ. ತುಪ್ಪ ಸೇರಿಸಿರ್ತಾನೆ. ಇದು ಆ ಊರಿನ ಮೇಗ್ಲುಕೇರಿಯವ್ರಿಗೆ ಗೊತ್ತಾಗ್ಬಿಡುತ್ತೆ. ದಡ 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 ಅಂತ ಬಂದವರು ಪಂಕ್ತಿ ಒಳಗಡೆ ಊಟ ಮಾಡ್ತಿದ್ದ ಜನಗಳಿದಾರಲ್ಲ, ಆ ಜನಗಳ ಎಲೆ ಮೇಲೆ ಸಗಣಿ ತಂದು ಸುರಿದು ಬಿಡ್ತಾರೆ. ಯಾಕೆ ಅಂತ ಅಂದ್ರೆ, ನೀವು SC ST ಸೇರಿದವರು ತುಪ್ಪ ತಿನ್ನಬಾರ್ದು, ನಾವು ಮಾತ್ರ ತುಪ್ಪ ತಿನ್ಬೇಕು, ನೀವು ಅಲ್ಸೋಗಿರೋ ಅನ್ನ ತಿನ್ಬೇಕು, ಎಣದ ಮೇಲೆ ಇರ್ತಕ್ಕಂಥ ಬಟ್ಟೆ ಹಾಕಬೇಕು ಅಂತೇವ್ ನೀವು ಆರಾಮ ಕೂತ್ಕೊಂಡು ನಡುಬೀದಿಲಿ ತುಪ್ಪ ತಿಂತಾ ಇದ್ದೀರಲ್ಲ ಅಂತ ಹೇಳಿ ಆ ತುಪ್ಪ ತಿಂತಾ ಇರೋ ಎಲೆ ಮೇಲೆ ಸಗಣಿ ಹೂದ್ ಬಿಡ್ತಾರೆ. ಅದು ಬಾಬಾ ಸಾಹೇಬ್ರ ತಲೆಗೆ ಬರುತ್ತೆ. ಬಾಬಾ ಸಾಹೇಬ್ರಿಗೆ ಅನ್ಸುತ್ತೆ ನನ್ನ ಹೋರಾಟ ಬೇರೆ ಮಾಡಬೇಕು ಅಂತ. ನೋಡಿ, ಅನ್ಸುತ್ತೆ ಬಾಬಾ ಸಾಹೇಬ್ರಿಗೆ ನನ್ನ ಹೋರಾಟ ಬೇರೆ ಮಾಡಬೇಕು ಅಂತ. ಈ ಗುಜರಾತ್ ಒಳಗಡೆ ಜಾನು ಅನ್ನುವಂತ ಒಂದು ಹಳ್ಳಿಲಿ ಈ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಂತವರು ರಸ್ತೆ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ತಾಮ್ರದ ಬಿನ್ಗೆ ಬಳಸ್ಬಿಟ್ಟಿರ್ತಾರೆ. ಬಾಬಾ ಸಾಹೇಬ್ರು ಹೇಳ್ತಾ ಇರೋ ಮಾತು ನಂದಲ್ಲ, ಇದು ತಾಮ್ರದ ಬಿನ್ಗೆ ಬಳಸ್ಬಿಟ್ಟಿರ್ತಾರೆ. ಊರವರೆಲ್ಲ ಸೇರ್ಕೊಂಡು ನೀವು ಅಸ್ಪೃಶ್ಯರು ತಾಮ್ರದ ಬಿನ್ಗೆಯನ್ನ ಬಳಸಬಾರ್ದು, ನೀವು ಒಡೆದೋಗಿರೋ ಮಡಿಕೆಯಲ್ಲಿ ನೀರು ತಕ ಹೋಗ್ಬೇಕು ಅಂತ ಹೇಳಿ ಆ ಮನೆಯವ್ರನ್ನ ಊರಿಂದ ಬಹಿಷ್ಕಾರ ಆಗ್ತಾರೆ. ಇವತ್ತು ಎಂತಂತ ಬಿನ್ಗೆ ಬಳಸ್ತಾ ಇದೀವಿ ನಾವು. ಅವತ್ತು ತಾಮ್ರದ ಬಿನ್ಗೆಯನ್ನ ಬಳಸೋದಕ್ಕೆ ಊರಿಂದ ಬಹಿಷ್ಕಾರ ಹಾಕಿದ್ರು. ಈ ಎಲ್ಲ ಘಟನೆಯನ್ನ ಸಂವಿಧಾನವನ್ನು ನಮಗೆ ಒಪ್ಪಿಸುವ ಮೂಲಕ ಮಗುವಿಗೆ ಕೃತಜ್ಞತೆಯನ್ನು ಅರ್ಪಿಸೋಣ. ಜಗತ್ತಿಗೆ ಅಷ್ಟೇ ಬೆಳಕನ್ನ ಕೊಡುವಂತ ಶಕ್ತಿ ನನ್ನ ಮಗನಲ್ಲಿದೆ, ನನ್ನ ತಮ್ಮನಲ್ಲಿದೆ ಅಂತ ಹೇಳಿ ಎಲ್ಲರೂ ಕೂಡ ಅವರಿಗೆ ಕಷ್ಟಪಟ್ಟು ಓದಿಸಿ ಈ ಜಗತ್ತಿಗೆ ಬೆಳಕು ಮಾಡಿದಂಥವ್ರು ಅವ್ರ ಕುಟುಂಬದವ್ರು. ಪಾಪ ಅಂತ ಮಹಾಪುರುಷ ಸಂವಿಧಾನ ಬರೆಯುವಂತ ಸಂವಿಧಾನದ ಸಂದರ್ಭದಲ್ಲಿ ತನ್ನ 3 ಮಕ್ಕಳನ್ನ ಕಳ್ಕೊಳ್ತಾರೆ. ಅಂಬೇಡ್ಕರ್ ಅವ್ರಿಗೆ ಹೇಳ್ತಾರೆ, ಅಂಬೇಡ್ಕರ್ ಅವರ ನಿಮ್ಮ 3 ಮಕ್ಕಳು ಅಕಾಲಿಕವಾಗಿ ಸತ್ತೋಗಿದ್ದಾರೆ.
ಸಾಯ್ಲಿ, ಹುಟ್ಟಿದವನು ಸಾಯಲೇಬೇಕು. ಆದ್ರೆ ಈ ಪೆನ್ನು ಈ ಪುಸ್ತಕನ ಇಟ್ರೆ ನನ್ನ ಜನ ಏನಾಗ್ತಾರೆ? ನನ್ನ 3 ಮಕ್ಕಳು ಪರವಾಗಿಲ್ಲ ಹೋದ್ರೆ ಅಂತ್ಯ ಸಂಸ್ಕಾರ ಮಾಡಿ ಅಂತಾರೆ. ಕೊನೆ 4ನೇ ಮಗನೂ ಕೂಡ ಸತ್ತೋಗ್ತಾನೆ. ಪಾಪ ಅವತ್ತು ಕೂಡ ಅವ್ರ ಮನೇಲಿ ಒಂದು ಬಿಡಿಗಾಸಿರೋದಿಲ್ಲ. ಅವ್ರ ಹೆಂಡತಿ ಕೇಳ್ತಾರಂತೆ ಅಂಬೇಡ್ಕರ್ ಅವ್ರನ್ನ, 4ನೇ ಮಗ ಸತ್ತೋಗಿದ್ದಾನೆ ರೀ, ಅವನಂತೆ ಸಂಸ್ಕಾರಕ್ಕೆ 1 ಮೊಳ ಬಟ್ಟೆ ತರ್ಲಿಕ್ಕೆ ನಮ್ಮ ಮನೆ ದುಡ್ಡಿಲ್ಲ, ನಾವೇನ್ ಮಾಡ್ಬೇಕು ಅಂತ ಅವ್ರ ಹೆಂಡತಿ ಕೇಳಿದ್ರೆ ಹೇಳ್ತಾರಂತ ಅಂಬೇಡ್ಕರ್ ಸತ್ತಿದ್ದಾನೆ, ನನ್ ಜೋಬೆಲ್ಲೂ ಕೂಡ ಒಂದು ಬಿಡಿಗಾಸಿಲ್ಲ. ಪಾಪ ಅವ್ರ ಹೆಂಡತಿ ಅವರ ಸೀರೆಯ ಸೆರಗನ್ನ ಹರಿದಿ ತನ್ನ ಮಗನಿಗೆ ಸುತ್ತಿ ಅಂತ್ಯ ಸಂಸ್ಕಾರವನ್ನು ಮಾಡಿಸ್ತಾರೆ. ಕೊನೆ ಕಾಲಘಟ್ಟಕ್ಕೆ ರಕ್ತಹೀನತೆಯಿಂದ ಪಾಪ ಬಡತನ ತಾಂಡವಾಡ್ತದೆ. ಅವರ ಶ್ರೀಮತಿ ಅವರ ಶರೀರದಲ್ಲಿ ರಕ್ತ ಇಲ್ಲ, ಸಾಯ್ತಾ ಇದ್ದಾರೆ. ಅವತ್ತೇನಾದ್ರೂ ಅಂಬೇಡ್ಕರ್ ನನ್ನ 4 ಮಕ್ಕಳು ಒಬ್ಬ ಹೆಂಡತಿಯನ್ನ ಕಳ್ಕೊಳ್ತಾ ಇದ್ದೀನಿ, ನನಗೆ ಈ ಸಂವಿಧಾನ ಈ ಪುಸ್ತಕ ಕಟ್ಕೊಂಡು ಏನಾಗ್ಬೇಕು ಅಂತ ಏನಾರು ಸ್ವಲ್ಪ ವಿಚಲಿತರಾಗಿದ್ರೆ ನಮ್ಮ ಬದುಕುಗಳೆಲ್ಲ ಸರ್ವನಾಶ ಆಗ್ತಿದ್ವು. ಅಂತ ಮಹಾನಾಯಕ ಎಲ್ಲೂ ವಿಚಲಿತನಾಗದೆ, ಎಲ್ಲೂ ಕೂಡ ಉದ್ವೇಗಕ್ಕೆ ಒಳಗಾಗದೆ ಈ ದೇಶದ ಸಂವಿಧಾನವನ್ನ ಕೊಟ್ಟಿದ್ಕೆ ನಮ್ಮ ಸ್ವಾಮೀಜಿ ಹೇಳಂಗೆ ದ್ರೌಪದಿ ಮುರ್ಮು ಈ ದೇಶದ ರಾಷ್ಟ್ರಪತಿ ಆಗಿದ್ದು ಅವ್ರು ಕೊಟ್ಟ ಭಿಕ್ಷೆ. ರೈಲ್ವೆ ಗೇಟ್ ನಲ್ಲಿ, ರೈಲ್ವೆ ಸ್ಟೇಷನ್ ನಲ್ಲಿ ಟೀ ಮಾರ್ತಾ ಇದ್ದಂತ ಮೋದಿ ಏನಾದ್ರು ಪ್ರಧಾನಿ ಆದ್ರು ಅಂದ್ರೆ ಅದು ಅಂಬೇಡ್ಕರ್ ಹಾಕಿದಂತ ಭಿಕ್ಷೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಂಬೇಡ್ಕರ್ ಹಾಕಿದಂತ ಭಿಕ್ಷೆ. ಸಂವಿಧಾನ ಹೇಳ್ತೀವಿ, ಸಂವಿಧಾನ ಅಂತೀವಿ. ರಾಜಕಾರಣಿಗಳು ನನ್ ಜನ ಯೋಚನೆ ಮಾಡಬೇಕು. ಈ ದೇಶದ ಪರಮೋಚ್ಚ ಸ್ಥಾನ ಅಂತಂದ್ರೆ ರಾಷ್ಟ್ರಪತಿ. ಕೋವಿಂದ್ ಅವ್ರನ್ನು ಕೂಡ ಒಳಗೆ ಕೊಡ್ಲಿಲ್ಲ ರಾಮನ್ ದೇವಸ್ಥಾನ ಗುದ್ಲಿ ಪೂಜೆ ಮಾಡುವಾಗ. ಯಾಕೆಂದ್ರೆ ರಾಮನ್ ದೇವಸ್ಥಾನಕ್ಕೆ ಬಂದ್ಬಿಟ್ರೆ ಎಲ್ಲಿ ದೇವಸ್ಥಾನಕ್ಕೆ ಅಸ್ಪೃಶ್ಯತೆ ಆಗ್ತದೆ, ಗುದ್ಲಿ ಪೂಜೆ ಮಾಡ್ಬಿಟ್ರೆ ಒಂದ್ ಕಡೆ ನಿಲ್ಸ್ಬಿಟ್ರು. ಇವತ್ತು ದ್ರೌಪದಿ ಮುರ್ಮು ಅವ್ರನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಕರೀಲಿಲ್ಲ. ಒಬ್ಳು ವಿಧವೆ, ಅವಳನ್ನ ಒಳಗೆ ಕರೀಬಾರ್ದು, ಅವಳು ಕೀಳು ಜಾತಿಯವಳು ಅಂತ ಹೇಳಿ. ನಾನೊಂದು ಪ್ರಶ್ನೆ ಮಾಡ್ತೀನಿ. ನಮ್ಮ ಬುದ್ಧಿಜೀವಿಯಾದಂತ ಗೌತಮಣ್ಣ ಇಲ್ಲ ಅವರೇ, ಸುರೇಶ್ ಗೌತಮ್, ಅವನ ಹೆಂಡತಿನ ಶೀಲ ಸಂಗಿಸಿ ಅಗ್ನಿ ದುಡ್ದಲ್ಲಪ್ಪ ಶ್ರೀರಾಮ. ಅದ್ ನಿನಗ್ ಗೊತ್ತಾಗ್ನಿಲ್ವಾ ನನ್ನ ಹೆಂಡತಿ ಶೀಲವತಿ ಅಂತ ಅಲ್ವಾ? ಇಲ್ಲ ಅಂತ ಯೋಚನೆ ಮಾಡ್ಬೇಕಲ್ಲ ನಾವು ಜನ. ಜಗತ್ತಿಗೆ ಉದ್ಧಾರ ಮಾಡುವಂತ ಶ್ರೀರಾಮ ತನ್ನ ಹೆಂಡತಿ ಶೀಲಕ್ಕೆ ನನ್ನ ಹೆಂಡತಿ ಯಾವುದೇ ರೀತಿಯಲ್ಲಿ ಯಾವುದೇ ಇದನ್ನ ಮಾಡಿಲ್ಲ, ಇವಳು ಶ್ರೇಷ್ಠರಾಗವಳೆ ಅಂತ ಹೇಳಿ ಆಗ್ನಿಲ್ವಾ? ಯಾರೋ ಒಬ್ಬ ಮಡಿವಾಳದವ್ರು ಮಾತಾಡಿದ್ರು ಅಂತ ಹೇಳಿ ನಿನ್ನ ಹೆಂಡತಿ ಶೀಲದ ಬಗ್ಗೆ ಸಂಕಸ್ತವನ್ನ ಪೂಜೆ ಮಾಡ್ಬೇಕಾ? ಅದು ಇಲ್ಲಿ ಅಚ್ಚುತವರ ತೀರ್ಮಾನ. ಪುರುಷ ಶಕ್ತಿ, ಸೋಷಿಯಲ್ ಎಜುಕೇಶನ್, ತಂದೆ ಮಕ್ಕಳು, ಅತ್ತೆ ಸೊಸೆ ಮಕ್ಕಳು ಸಮಾಜದಲ್ಲಿ ಹೇಗೆ ಬದುಕಬೇಕು, ಮತ್ತೆ ಮಾರಲ್ ಎಜುಕೇಶನ್, ಪಂಚಶೀಲ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ನೋಡಿ, ಸಾಯಂಕಾಲ ಬಂದು ಮಾದೇವಸ್ವಾಮಿ ಅವರು ನಿಮಗೆ ಟೀಚ್ ಮಾಡ್ತಾರೆ. ಪಂಚಶೀಲ, ತ್ರಿಶಾನ ಪಂಚಶೀಲ. ಪ್ರಾಣ ಹತ್ಯೆ ಮಾಡಬಾರ್ದು, ಜೀವ ರಕ್ಷಣೆ ಮಾಡ್ತೀನಿ, ಕಳ್ತನ ಮಾಡಬಾರ್ದು, ದಾನಶೀಲರಾಗ್ತೀನಿ, ಸಂಸಾರ ಪವಿತ್ರವಾಗಿರ್ಬೇಕು, ಸುಳ್ಳು ಮಾತು, ಕೆಟ್ಟ ಮಾತು, ಚಾಡಿ ಮಾತು, ಚುಚ್ಚು ಮಾತಾಡಬಾರ್ದು, ಒಳ್ಳೆ ಮಾತಾಡಬೇಕು, ಎಂಡ ಸರೆ ಬೀರು ಬ್ರ್ಯಾಂಡಿ ಕುಡಿಬಾರ್ದು, ಶಕ್ತಿದಾಯಕ ಊಟ ಮಾಡಬೇಕು, ಶುದ್ಧವಾದ ನೀರು ಕುಡಿಬೇಕು. ಬಂಧುಗಳೇ, ಈಗ ನೀವೆಲ್ಲರೂ ಕೂಡ ಒಂದು 5 ನಿಮಿಷ ಮೆಡಿಟೇಷನ್ ಕೊಡ್ತೀನಿ. ನೆಟ್ಟು ಕೂತ್ಕೊಳ್ಳಿ, 5 ನಿಮಿಷ. ಅಷ್ಟೊತ್ತಿಂದ ಭಾಷಣ ಕೇಳಿದರೆ ನಾನು ಭಾಷಣ ಮಾಡಲ್ಲ. ನೆಟ್ಟು ಕೂತ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್ ಅಂಡ್ ಅಬ್ಸರ್ವ್ ದ ಬ್ರೀದಿಂಗ್. ನೆಟ್ಟು ಕೂತ್ಕೋಬೇಕು. ಅಗಿರುವ ಕಣ್ಣು ಮುಚ್ಚಿ, ಅಗಿರುವ ತೋಟಿ ಬಾಯಿ ಮುಚ್ಕೊಳ್ಳಿ. ನಿಧಾನ ಉಸಿರು ತಗೊಂಡು ಉಸಿರು ಬಿಡಿ. ಮೂಗಿನ ಒಳ್ಳೆಯಿಂದ ಶ್ವಾಸ ಕೂಸು ಹೋಗ್ತಾ ಇದೆ, ಮತ್ತೆ ಬರ್ತಾ ಇದೆ.
ಇದು ಊರಿಗೆ ನಾವು ಹೋಗಬೇಕು, ದಾರಿಯನಿಗೆ ತೋರಬೇಕು. ನೀವು ಬೇಸರ ಆದಾಗ, ದುಃಖ ಆದಾಗ, ನೋವಾದಾಗ ಕಣ್ಣು ಮುಚ್ಕೊಂಡು ನೆಟ್ಟು ಕೂತ್ಕೊಂಡು ಉಸಿರು ಒಳಗಡೆ ತಗೊಂಡು ಹೊರಗಡೆ ಬಿಡಿ. ಅದನ್ನು ಆನಪಾನಸತಿ, ಉಚ್ಛ್ವಾಸ ನಿಶ್ವಾಸ. ಅದು ಹುಟ್ಟು ತಮ್ಮಿಂದ ಉಸಿರಾಡ್ತಾ ಇದ್ದೀವಿ, ಕಣ್ಣು ಮುಚ್ಕೊಂಡ್ರೆ ದರ್ಶನ, ಉಸಿರು ನೋಡ್ತಾ ಇರಿ. ಉಸಿರು ಒಳಗಡೆ ಹೋಗುತ್ತೆ, ಹೊರಗಡೆ ಬರುತ್ತೆ. ಈ ಉಸಿರಾಟ ನೋಡ್ತಾ ಇರ್ಬೇಕಾದ್ರೆ ಎಚ್ಚರದಿಂದ ಉಸಿರಾಟ ನೋಡಿ, ಜಾಗೃತಿಯಿಂದ ಪ್ರಜ್ಞೆಯಿಂದ ಉಸಿರು ನೋಡ್ತಾ ಇದ್ದೀವಿ. ಮತ್ತು ಈ ರೀತಿ ಉಸಿರು ನೋಡ್ತಾ ಇರುವಾಗ ಹಳೇದೆಲ್ಲ ಯೋಚನೆ ಬರ್ತೀವಿ, ಹಿಂದಕ್ಕೆ ಹೋಗೋಕ್ಕಾಗಲ್ಲ ನಾವು. ಮತ್ತೆ ಉಸಿರು ಕಡೆ ಬನ್ನಿ, ಪ್ರೆಸೆಂಟ್. ಭವಿಷ್ಯದ ಬಗ್ಗೆ ಯೋಚನೆ ಆಗುತ್ತೆ, ಫ್ಯೂಚರ್ ಎಸ್ ನಾಟ್ ಇಟ್ ಕಮ್. ಮತ್ತೆ ಉಸಿರು ಕಡೆ ಬನ್ನಿ. ಈ ವರ್ತಮಾನದಲ್ಲಿ ಉಸಿರು, ಈ ವರ್ತಮಾನದ ಜೀವನ ಸ್ಟಾರ್ಟ್ ಆಗಬೇಕು, ಇವತ್ತೇ ಉದ್ಧಾರ ಆಗಬೇಕು. ಇವತ್ತು ಅಂಬೇಡ್ಕರ್ ಒಪ್ಕೋಬೇಕು, ನಾಳೆ ನಮಗೆ ಗ್ಯಾರಂಟಿ ಇಲ್ಲ. ಬುದ್ಧರನ್ನ ಒಪ್ಕೋಬೇಕು, ಅಶೋಕನ ಒಪ್ಕೋಬೇಕು. ಪ್ರತಿ ರಾಜಕಾರಣಿ ಕೂಡ ಒಬ್ಬ ತಂದೆ ಮಕ್ಕಳನ್ನ ಕಾಪಾಡ್ತಾರಲ್ಲ, ಅಶೋಕ ಚಕ್ರವರ್ತಿ ಅಂತೆ ಸುಖಿ ರಾಜ್ಯವನ್ನು ಕಟ್ಟಬೇಕಂತ ಪ್ರತಿನಿಧಿಗಳಿರಬೇಕು. ಅಂಬೇಡ್ಕರ್ ಅಂತ ಸಬಲೀಕರಣ, ಎಂಪವರ್ಮೆಂಟ್, ವಿದ್ಯೆ, ಬುದ್ಧಿ, ಹಣ, ಆಸ್ತಿ, ಸಂಪತ್ತು, ಅಷ್ಟೈಶ್ವರ್ಯ ನಮಗೆ ಅಂಬೇಡ್ಕರ್ ಬೇಕು. ಮನೆಯಲ್ಲಿ ಸುಖ ಶಾಂತಿ, ನಿಮ್ಮ ತಪ್ಪು ನೆಪ್ಪು ತಿದ್ಕೊಂತು ಸಂಸಾರ. ಮನೆ ನಿಂತಿರೋದು ಮಣ್ಣಿನ ಮೇಲಲ್ಲ ಹೆಣ್ಣಿನ ಮೇಲೆ. ಹೆಣ್ಣು ಮಕ್ಕಳು ಸ್ತ್ರೀ ಶಕ್ತಿ, ಸ್ತ್ರೀ ಹುಡುಗರು ಪುರುಷ ಶಕ್ತಿ ಆಗ್ಬೇಕಾದ್ರೆ ಅಂಬೇಡ್ಕರ್ ಫಾಲೋ ಮಾಡೋಣ. ಈ ಮೂವರು ಕೂಡ ನಮಗೆ ಮುಖ್ಯ ಅಂತ ಹೇಳ್ತಾ ನಿಧಾನಕ್ಕೆ ಉಸಿರು ತಗೊಂಡು ಉಸಿರು ಬಿಡಿ. ಹಾಗೆ ನತ್ತಿಯಿಂದ ಪಾದದಿಂದ ಸ್ಕ್ಯಾನ್ ಮಾಡ್ಕೊಳ್ಳಿ. ಮೈತ್ರಿ ಧ್ಯಾನ ಹೇಳ್ತಾ ಇದ್ದೀನಿ. ಬುದ್ಧ ಧಮ್ಮ ಸಂಘದ ತಿರುತ್ನಗಳ ಬಲದಿಂದ ನಮ್ಗೆ ಒಳ್ಳೇದಾಗಲಿ ಅಂತ ನೆನೆಸ್ಕೊಳ್ಳಿ. ನಿಮ್ಗೆ ಒಳ್ಳೇದಾಗಲಿ. ನಿಮಗೆ ದುಃಖ ಭಯ ರೋಗದಿಂದ ಬಿಡುಗಡೆ ಆಗಬೇಕು. ವಿದ್ಯೆ ಬುದ್ಧಿ ಅಷ್ಟೈಶ್ವರ್ಯ ಪಡ್ಕೊಳ್ಬೇಕು. ಅಂಬೇಡ್ಕರ್ ರೀತಿ ಓದಿ ನಾನು ಮಹಾಪುರುಷನಾಗ್ತೀನಿ, ಮನೇಲಿ ಶಾಂತಿಯಿಂದ ಬದುಕ್ತೀನಿ ಬುದ್ಧರಂತೆ. ಅಶೋಕ ಚಕ್ರವರ್ತಿ ಅಂತೆ ನಾನು ರಾಜ್ಯಭಾರವನ್ನು ಮಾಡ್ತೀನಿ, ಕುಟುಂಬ ಸಮಾಜಕ್ಕೆ ಅಧಿಪತಿ ಆಗ್ತೀನಿ. ಆಸ್ತಿ ಸುಖ, ಆಸೆ ಭೋಗ ಸುಖ, ಆಸ್ತಿ ಅಂದರೆ ಸಾಲ್ವಿಲ್ಲದೆ ಬದುಕಬೇಕು. ನಿಷ್ಕಳಕ ನಿಬ್ಬಾಣ ಸುಖದಲ್ಲಿ ಮಕ್ಕಳು ಎನ್ಲೈಟೆಂಡ್ ಚಿಲ್ಡ್ರನ್ ಮೆನ್ ಒಳ್ಳೆಯದಾಗಿ. ಹಾಗೆಯೇ ಸಂಸಾರಿಕರು ಪತಿ ಪತ್ನಿ ಒಳ್ಳೆಯದಾಗಲಿ ಅಂತ ನೆನೆಸ್ಕೊಳ್ಳಿ. ಮಾತಾಪಿತೃಗಳು ಒಳ್ಳೆಯದಾಗಲಿ, ವಿದ್ಯೆ ಬುದ್ಧಿ ಕೊಟ್ಟ ಗುರುಗಳು ಒಳ್ಳೆಯದಾಗಲಿ. ಹಾಗೆ ನಿಮ್ಮ ಮಕ್ಕಳು ಒಳ್ಳೆಯದಾಗಲಿ ಅಂತ ನೆನೆಸ್ಕೊಳ್ಳಿ. ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರು ಒಳ್ಳೆಯದಾಗಲಿ, ಬಂಧು ಬಾಂಧವರು ಒಳ್ಳೆಯದಾಗಲಿ, ಸ್ನೇಹಿತರು ಒಳ್ಳೆಯದಾಗಲಿ. ಯಾರ ವೈರಿಗಳಿದ್ರೆ ಅವ್ರನ್ನ ಕ್ಷಮಿಸ್ಬಿಡಿ, ನಮ್ಮ ತಪ್ಪು ತಿದ್ಕೊಂಡು ಅವ್ರ ತಪ್ಪು ತಿದ್ದುಕೊಳ್ಳೋಣ, ಕ್ಷಮಿಸ್ಬಿಡಿ ಹೋಗಲಿ. ಹಾಗೆ ನಮ್ಮ ಗುಂಡಿ ಗ್ರಾಮದ ಎಲ್ಲ ಪ್ರಜೆಗಳು ಸುಖವಾಗಿರಲಿ, ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿ ಉಂಟಾಗಲಿ. ನಿಮ್ಮ ತಾಲೂಕು ಜಿಲ್ಲೆ ಜನರು ಒಳ್ಳೆಯದಾಗಲಿ. ಕರ್ನಾಟಕದ ಎಲ್ಲ ಪ್ರಜೆಗಳು ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ಸುಖವಾಗಿರಲಿ, ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿ ಉಂಟಾಗಲಿ. ಇಂಡಿಯಾ ದೇಶದ 140 ಕೋಟಿ ಜನರು ಸುಖವಾಗಿರಲಿ. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೂ ಒಂದೇ ಭಾರತ ಮಂದಿರ ಸುಖ ಶಾಂತಿ ನೆಮ್ಮದಿ ನಿಲ್ಲಿಸಲಿ. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ನಮ್ಮ ನೆರೆಹೊರೆಯ ರಾಷ್ಟ್ರದ ಜನರು ಒಳ್ಳೆಯದಾಗಲಿ. ಜಗತ್ತಿನ 700 ಕೋಟಿ ಜನರು ಸುಖವಾಗಿರಲಿ. ದುರ್ಗತಿಯಲ್ಲಿರುವ ಜೀವಿಗಳು ಸುಗತಿಗೋಲಿ, ಜಲಚರ ಪ್ರಾಣಿಗಳು ದುಃಖದಿಂದ ಬಿಡುಗಡೆಯಲಿ. ಅಷ್ಟಾಂಗ ಮಾರ್ಗದಲ್ಲಿ ಎಲ್ಲರೂ ನೋಡಿದ ನಿಬ್ಬಾಣವನ್ನು ಪಡೆಯುವಂತಾಗಲಿ. ಈಗ ನಾನು ಹೇಳಿದೆ ಅಂತೇಳಿ ದುಃಖ ಪತಾಚ ನಿರ್ದುಃಖ, ಭಯ ಪತಾಚ ನಿಬ್ಬಾಯ, ಶೋಕ ಪತಾಚ ನಿಶೋಕ ಅಂತೂ ಸಬ್ಬೆ ಪಿಪಾಣಿನ. ನಿಧಾನ ಉಸಿರು ತಗೊಂಡು ಉಸಿರು ಬಿಡಿ. ಹೇಳಿ, ಭವತು ಸಬ್ಬ ಮಂಗಳಂ, ರಕ್ಕಂತು ಸಬ್ಬ ದೇವತಾ, ಸಬ್ಬ ಬುದ್ಧಾನುಭಾವೇನ, ಸಬ್ಬ ಧಮ್ಮಾನುಭಾವೇನ, ಸಬ್ಬ ಸಂಘಾನುಭಾವೇನ, ಸದಾ ಸೋತೆ ಭವಂತುತೆ. ಓದ ಮಕ್ಕಳು ನಾನು ಹೇಳ್ದಾಗ ರಿಪೀಟ್ ಮಾಡಿ. ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್, ಲಿಸನಿಂಗ್. ಓದುವುದು, ಬರೆಯುವುದು, ಮಾತನಾಡುವುದು, ಆಲಿಸುವುದು. ಮತ್ತೆ ಕ್ಲಾಸಲ್ಲಿ ನೆಟ್ಟು ಕೂತ್ಕೋಬೇಕು. ನೀವು ನಡು ಬೆನ್ನು ನೆಟ್ಟು ಕೂತ್ಕೊಂಡ್ರೆ ಕಮಾಂಡರ್ ಆಗ್ತೀರಿ, ಗೂನಾಗಿ ಕೂತ್ಕೊಂಡ್ರೆ ಸೋಮಾರಿಗಳು. ಮಲಗುವಾಗ ಬಲ್ಮಗ್ಲ ಮಲಗಿ, ಬಲ್ಮಗ್ಲಾಗಿದ್ರೆ ನೆಟ್ಟಿಗೆ ಮಲಗಬೇಕು. ಮುದುರ್ಕ ಮಲಿಕರೆ ಡೆವಿಲ್ ಸ್ಲೀಪ್, ದಯ್ಯ ಮಲಿಕಂಡಾಗ ಸೋಮಾರಿಗಳಾಗೋಯ್ತಿದ್ದಾರೆ. 6 ಗಂಟೆ ಮೇಲೆ ಯಾರು ಮಲಿಕಬಾರ್ದು, ಸೂರ್ಯೋದಯಕ್ಕೆ ಮೊದಲೇ ಎದ್ದಿರಬೇಕು. ಆಮೇಲೆ ದಯವಿಟ್ಟು ಎಲ್ಲ ಹೆಣ್ಮಕ್ಳು, ಚಿಕ್ಕ ಮಕ್ಕಳು, ಸ್ಕೂಲ್ಗೆ ಹೋದವರು ಎಲ್ಲ ಏನು ಓದ್ತೀರಿ ನಿಮ್ಮ ಅಪ್ಪನ ಬೋಧನೆ ಮಾಡಬೇಕು. ಎಲ್ಲ ಗಂಡು ಮಕ್ಕಳು ಸ್ಕೂಲಿ ಚಿಕ್ಕ ಮಕ್ಕಳು ಏನು ಕಲ್ತ್ಗೆ ಬರ್ತೀರಿ ನಿಮ್ಮ ಅಮ್ಮನ ಟೀಚ್ ಮಾಡಬೇಕು. ಯಾವ ಮಕ್ಕಳು ನಮ್ಮ ತಂದೆ ತಾಯಿಗಳು ಟೀಚ್ ಮಾಡ್ತಾರೆ ಆ ಮಕ್ಕಳು ಮಹಾಪುರುಷರಾಗ್ತಾರೆ. ಅಮಾವಾಸ್ಯ ಹುಣ್ಣಿಮೆ ದಿವಸ ತಂದೆ ತಾಯಿಗಳಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಇಟ್ಕೊಳ್ಳಿ ಸರ್. ನಮಸ್ಕಾರ ಅಂತಾರೆ ಹೇಗೆ ಅಂತಾರೆ ನೋಡಿ. ಅವ್ರ ಮಂಡಿಗಾಲೂರಿ ಹೃದಯಕ್ಕೆ ಇಟ್ಕೊಂಡು ಕಾಯ ವಾಚ ಮನಸ ಅವ್ರ ಪಾದಕ್ಕೆ ಇಟ್ಟು ನಮಸ್ಕಾರ ಮಾಡಬೇಕು. ಆಗ ತಂದೆ ತಾಯಿಗಳಿಂದ ಆಶೀರ್ವಾದ ತಗೊಳ್ಬೇಕು. ಸಾಮಾನ್ಯವಾಗಿ ಯಾವ ತಂದೆ ತಾಯಿಗಳು ಮಕ್ಕಳು ಕೈ ಮುಗಿ ಅಂತ ಇಷ್ಟಪಡಲ್ಲ. ಅಮಾವಾಸ್ಯ ಹುಣ್ಣಿಮೆ ದಿವಸ ಕೈ ಮುಗಿರಿ. ಎಲ್ಲ ಮಹಿಳೆಯರು ಮಕ್ಕಳು ಅಮಾವಾಸ್ಯ ಹುಣ್ಣಿಮೆ ದಿವಸ ಹಬ್ಬ ಮಾಡಿ, ಬೇರೆ ದಿವಸ ಅಡುಗೆ ಮಾಡಿ ಊಟ ಮಾಡ್ಕೊಳ್ಳಿ. ನಮಗೆ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದಾರಲ್ಲ ಆ ರೀತಿ ಅದೇ ರೀತಿ ನಮ್ಮ ಮಕ್ಕಳು ಓದಿಸ್ಬೇಕು ಅಂತ ಸಂಕಲ್ಪ ಮಾಡಿ. ವೆದರ್ ಈಸ್ಟ್ ಆರ್ ವೆಸ್ಟ್, ಹೋಮ್ ಇಸ್ ಬೆಸ್ಟ್ ಅಂತ. ಮೈಂಡ್ ಇಸ್ ಸುಪ್ರೀಮ್, ಸಾವರಿನ್, ಪವರ್ಫುಲ್. ನಥಿಂಗ್ ಇಸ್ ಸೋ ಪವರ್ಫುಲ್ ದೆನ್ ಹ್ಯೂಮನ್ ಮೈಂಡ್.
ಶರೀರ ಚೆನ್ನಾಗಿರ್ಬೇಕಾದ್ರೆ ಶುದ್ಧವಾದ ನೀರು ಶುದ್ಧವಾದ ಆಹಾರ ಊಟ ಮಾಡಿ, ಮನಸ್ಸು ಚೆನ್ನಾಗಿರ್ಬೇಕಾದ್ರೆ ಪ್ಯೂರಿಫಿಕೇಶನ್, ಕಲ್ಟಿವೇಶನ್, ಡೆವಲಪ್ಮೆಂಟ್ ಆಫ್ ದಿ ಮೈಂಡ್. ಸ್ವಲ್ಪ ಧ್ಯಾನ ಮಾಡ್ಕೊಳ್ಳಿ. ಈ ಧ್ಯಾನ ಮಾಡೋದಿದೆಯಲ್ಲ ಅದು ಏಕಾಗ್ರತೆಯನ್ನು ಕೊಡ್ತದೆ. ಶೀಲ ಸಮಾಧಿ ಪ್ರಜ್ಞೆಯಿಂದ ಸುಖಿ ರಾಜ್ಯವನ್ನು ಕಟ್ಟೋಣ. ಭವತು ಶುಭಮಂಗಳಂ. ಅಭಿವಾದನ ಶೀಲಸ್ಸ ನಿಚ್ಚ ಪಚ್ಚಾಯನೋ ಚತ್ತಾರೋ ದಮ್ಮ ವಡ್ಡಂತಿ ಆಯವಣ್ಣಂಗ್ ಸುಖಂಗ್ ಬಲಂತಿ. ಆಯುರ ಆರೋಗ್ಯ ಸಂಪತ್ತಿ ಸಗ್ಗ ಸಂಪತ್ತಿ ಮೇವಚ ಅಥವಾ ನಿಬ್ಬಾಣ ಸಂಪತ್ತಿ ಮಿನಾತೆ ಸಮಚ್ಚಿತೋತಿ. ದಾಸರಥಿ ಅಣ್ಣ, ಸಚಿದಾನಂದ ವೇದಿಕೆ ಇರ್ತಕ್ಕಂಥ ಗಣ್ಯರು, ಪ್ರೊಫೆಸರ್ಸ್, ಟೀಚರ್ಸು, ಚಿಕ್ಕ ಯಜಮಾನರು, ದೊಡ್ಡ ಅವರಿಗೆ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದೇವೆ. ಗ್ರಾಮದ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ವೇದಿಕೆಯಲ್ಲಿದ್ದು ಎಲ್ಲ ಅರ್ಜೆಂಟ್ ಹೋದ್ರು. ಪಾಪ ಎಲ್ಲ ನಾನು ಬರೀ ಫೋನ್ ಕಾಲಲ್ಲಿ ಕರ್ಕೊಂಡಿದ್ದೆ, ರಿಕ್ವೆಸ್ಟ್ ಮಾಡ್ಕೊಂಡೆ. ನಮ್ಮ ಸುರೇಶ್ ಗೌತಮ್ ಸರ್ನ ಇವತ್ತೇ ನಾನು ನೋಡ್ತಾ ಇರೋದು ಡೈರೆಕ್ಟಾಗಿ. ಡೈರೆಕ್ಟ್ ನೋಡ್ತಾ ಇರೋದು ಇವತ್ತೇ ಅವ್ರನ್ನ. ಎಷ್ಟು ಫೋನಲ್ಲಿ ಹೇಳಿದ್ದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಅವರು ಶಿವಕುಮಾರ್ ಸರ್ ಆಗ್ಬೋದು, ನಮ್ಮ ಸ್ವಾಮೀಜಿ ಅವರಾಗ್ಬೋದು, ಎಲ್ರಿಗೂ ಬರೀ ಫೋನ್ ಹೇಳ್ಕೊಂಡು ಕರ್ಸ್ಕೊಂಡಿದ್ದೆ. ಬಂದು ಊರಿನ ಜನತೆ ಗೌರವ ಎಲ್ಲ ದೊಡ್ಡದಾಗಿ ತುಂಬ ಗ್ರ್ಯಾಂಡಾಗಿ ಕಾರ್ಯಕ್ರಮ ಆಗಲಿಕ್ಕೆ ಸಹಕರಿಸ್ಕೊಟ್ಟಿದ್ದಾರೆ ಅವ್ರುಗಳೆಲ್ಲವ. ನನಗೆ ಅಲ್ಲಿ ಬರ್ತಾನೆ ಹೇಳಿದ್ರು ನಮ್ಮ ಶಿವಕುಮಾರ್ ಸರು, 4 ಜನನ ಯಾಕೆ ಕರ್ಸಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ ಇಲ್ಲಿ ಅಂತ ಅಂದ್ಬಿಟ್ಟು. ಶಿವಕುಮಾರ್ ಸರ್ ಅದನ್ನೇ ಹೇಳಿದ್ರು ಬಂತ ಕಣವ, ಎಲ್ಲ ಮಾತಾಡೋ ಅಂತಾರೆ, ಯಾಕೆ ಸುಮ್ಮನೆ ವೇಸ್ಟ್ ಮಾಡಿದ್ರಿ ಟೈಮ್ ಅಂತ ಅಂದ್ಬಿಟ್ಟು. ಹಾಗಾಗಿ ಇಲ್ಲಿ ನನ್ನ ಊರಲ್ಲಿ ಸ್ವಲ್ಪ ಇನ್ಮೇಲೆ ಸ್ವಲ್ಪ ಚೇಂಜಸ್ ಆಗಬೇಕು. ನನ್ನ ಇಲ್ಲಿ ಊರಿನ ಜನ ನಾನೇನು ಕೇಳಲ್ಲ ನಿಮ್ಗಳಿಗೆ, ನಾನು ಕೇಳ್ಕೊಳ್ಳೋದು ಇಷ್ಟೇ, ಅಂಬೇಡ್ಕರ್ಗೆ ಕೆಟ್ಟ ಹೆಸರು ಬರೋ ರೀತಿ ನಡ್ಕೊಳ್ಳೋದು ಬೇಡ. ಹೇಗೆ ಅಂದರೆ ಅವ್ರ ವಿರುದ್ಧವಾದ ಏನೇ ಕಾರ್ಯಕ್ರಮ ಮಾಡಿದ್ರು ಅದು ಕೆಟ್ಟ ನಡ್ಕೊಂಡಾಗೆ. ಅದು ಅವ್ರ ಹೆಸರು ಹೇಳ್ಕೊಂಡು ಬೆಳೀತಾ ಇದ್ವಿ ನಾವೆಲ್ಲ. ಅವ್ರ ಹೆಸರು ಹೇಳ್ಕೊಂಡು ನಾವು ಇಲ್ಲಿವರೆಗೂ ಈ ಮಟ್ಟಕ್ಕೆ ಬಂದಿರೋದು. ಆದರೆ ಅವ್ರು ಏನು ಬೇಡ ಅಂತ ಹೇಳ್ತಾ ಇದ್ರು ಅದೆಲ್ಲ ಮಾಡ್ತಾ ಇದ್ವಿ. ಅಲ್ಲಿ ಕೂತವ್ರನ್ನ ನನ್ನ ತಂತಿರಲ್ಲ ಕೋಟ್ ಹಾಕೊಂಡು ಅಂಬೇಡ್ಕರ್ ಡ್ರೆಸ್ ಹಾಕೊಂಡು ಕೂತವ್ರೆ, ಅದು ಗೌರವ ಕೊಡ್ತಾವ್ರೆ. ಆದರೆ ಅದು ಫಾಲೋ ಅಪ್ ಮಾಡಬೇಕು ನಾವು ಆ ಕೋಟ್ ಜೊತೆಗೆ. ಅಂಬೇಡ್ಕರ್ ಹೇಳಿದ್ದು ಡ್ರೆಸ್ ಕೋಡಲ್ಲಿ ಇರಬೇಕು, ಆ ಡ್ರೆಸ್ ಬೇಕೇ ಬೇಕು, ಅಕ್ಸೆಪ್ಟ್ ಅದು ಒಪ್ಕೊಳ್ಳೋಂಥದ್ದೇ. ಹಾಗೆ ಫಾಲೋ ಅಪ್ ಮಾಡಿದ್ರೆ ಈ ಊರ್ಲಿ ನೆಕ್ಸ್ಟ್ ಬರೋಂಥ ಮಕ್ಕಳೆಲ್ಲ ಫಾಲೋ ಅಪ್ ಅಂಬೇಡ್ಕರ್ ಫಾಲೋ ಅಪ್ ಮಾಡಿದ್ರೆ ನಾವು ನಮ್ಮ ಮಕ್ಕಳುಗಳು ಫಾಲೋ ಅಪ್ ಮಾಡ್ತೇವೆ. ದಯವಿಟ್ಟು ನಾನೇನು ಅಣ್ತಂದಿರಿದ್ದೀರಿ, ಮಕ್ಕಳುಗಳಿಗೆ ಮೊದಲು ವಿದ್ಯೆ ಕೊಡೋದು ಕಲ್ತ್ಕೊನಿ. ವಿದ್ಯೆನೇ ನಮ್ಗೆ ಆಸ್ತಿ. ಇಲ್ಲಿ ವಿದ್ಯೆ ನನಗೆ ನಮ್ಮ ಅಪ್ಪ ಕಷ್ಟ ಬಿದ್ದೆ ಹೊತ್ತು ಕುಶಲ್ನಾಗ ಸೇರಿಸಿಲ್ಲ ಅಂದರೆ ನಾನು ಈ ಮಟ್ಟಕ್ಕೆ ಬರೋಕ್ಕಾಗ್ತಿಲ್ಲ. ಇಲ್ಲಿ ಊರ ಚೇಂಜ್ ಆಯಿತು ನನಗೆ. ಅದು ಮುಗಿದ್ಮೇಲೆ ಅಲ್ಲೇ ಉಳ್ಕೊಂಡೆ. ಅದೇ ಗೊರಗುಂಡಿಲಿರೋ ನಾನು ಇಲ್ಲಿ ನಮ್ಮ ಅಣ್ಣ ತಮ್ಮದಿರೇನವ್ರು ಹಂಗೆ ಇರ್ತಿದೆ. ಹಾಗೆ ವಿದ್ಯೆ ಇದ್ರೆ ಮಾತ್ರ ಇಲ್ಲಿ ನಾನು ನೂರಲ್ಲಿ ವಿದ್ಯೆ ಕೊಡ್ತಾಯಿದ್ದೀರಿ, ತುಂಬ ಚೆನ್ನಾಗಿ ಕೊಡ್ತಾಯಿದ್ದೀರಿ. ಈಗ ನಮ್ಮ ಹುಡುಗ ಒಬ್ಬ ಡಾಕ್ಟರ್ ತಗೊಂಡವನೊಬ್ಬ ಅಣ್ಣನ ಮಗ, ಇನ್ನು KS ಮಾಡೋದು ನನ್ನ ತಮ್ಮನೇ ಒಬ್ಬನೇ. ಇನ್ನು IAS ಯಾರಾದರೂ ಮಾಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, IAS ಆಗಬೇಕಾಯ್ತದೆ, IAS ಮಾಡಿ. ಇನ್ನು KS ಮಾಡೋಕ್ಕೆ ನಾನು ಅಳಿಮೆ ಇದ್ರಿಗೆ ಸನ್ಮಾನ ಮಾಡಿ ಕಳಿಸಿದ್ದೀರಿ. ಹಾಗಾಗಿ ಈ ಊರಿಗೆ ಗೌರವ ಬರಬೇಕು ಅಂದರೆ ವಿದ್ಯೆಯಿಂದ ಮಾತ್ರ. ಈಗ ಹೆಚ್ಚು ಕಡಿಮೆ ನಮ್ಮ ನೂರಲ್ಲಿ ಒಂದು 50 ಕಾರ್ ಇರ್ಬೋದು ಅಂತ ಕಾಣ್ತದೆ. ಎಲ್ಲ ಕಾರ್ ಇಟ್ಕೊಂಡಿದ್ದೀರಿ, ಈಗ ಅದಕ್ಕೇನು ಕೊರತೆ ಇಲ್ಲ. ಆದರೆ ಊರಲ್ಲಿ ಸ್ವಲ್ಪ ಅಪ್ಪ ಅಮ್ಮದಿರು ಮಕ್ಕಳುಗಳ ಬಗ್ಗೆಲಿ ಕನಸು ಕಾಣಬೇಕಲ್ವ, ಕನಸು ಕಾಣಲೇಬೇಕು. ಈಗ ನನ್ನ ಮಗನೇ ಬಂದೆ ಹೊಂಟೋಗ್ಬಿಟ್ಟ, ಕನಸು ಕಾಣ್ತಾ ಇದ್ದೀನಿ ನಾನು. ನಮಗೆ ಇದೆಲ್ಲ ಏನೇ ಮಾಡಿಕೊಟ್ರು ಕನಸು, ಅವ್ನು ಏನೈತೆ ನಂಗೆ ಗೊತ್ತಿರಲ್ಲಪ್ಪ, ಅವ್ನು ಹಿಂಗಿರ್ಬೇಕು ಹಾಗಿರ್ಬೇಕು ಅಂತ ನಾನೇ ಪ್ರಾಕ್ಟಿಕಲಾಗಿ ನಾನು ಯೋಚನೆ ಮಾಡ್ತಾ ಇರೋದು. ಅದು ಹಾಗೆಯೇ ಪ್ರತಿಯೊಬ್ಬರು ಮಕ್ಕಳ ಬಗ್ಗೆ ಕನಸು ಕಾಣಲೇಬೇಕು. ಮಕ್ಕಳು ಕನಸು ಕಂಡು ಅವ್ರು ಹೇಳ್ಕೊಡ್ಬೇಕು ಯಾವ ಥರ ಇರಬೇಕು, ಏನಿರಬೇಕು ಅಂತ. ಮೊದಲು ಪೇರೆಂಟ್ಸ್ದೇ ಮೊದಲು, ಆಮೇಲೆ ಸ್ಕೂಲು ಕಾಲೇಜೆಲ್ಲವ. ಮನೆ ಪಾಠಶಾಲೆ ಅಂತ ಹೇಳಿ ಆ ಕಾಲದಲ್ಲಿ ಅಮ್ಮಂದಿರು, ಮೇಯ್ನ್ ಅಮ್ಮಂದಿರು. ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲ ಗುರುತಿಸ್ಕೊತಾ ಇದ್ದೀರಿ, ಓದ್ತಾ ಇದ್ದಾರೆ ಮಕ್ಕಳು. ಆದರೆ ಇಲ್ಲಿ ಊರ್ಲಿರೋರು ಸ್ವಲ್ಪ ದಯವಿಟ್ಟು ಅವ್ರನ್ನ ಇಲ್ಲಿ ವ್ಯವಸ್ಥೆಯಿಂದ ಸ್ವಲ್ಪ ಹೊರಗಡೆ ಇರೋಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ. ಯಾಕೆಂದರೆ ಅಲ್ಲಿ ನಮ್ಮ ಕೆಳಗಡೆ ಸುಮಾರು ಜನದ ಮಕ್ಕಳು ಇದೆಲ್ಲ BE ಮಾಡ್ಕೊತಾವ್ರೆ, ಭಾರಿ ಖುಷಿ ಆಯ್ತದೆ. ಯಾವತ್ತು ಓದಿ ರಿಟೈರ್ಡ್ ಆಗೋರು ಅವ್ರ ಮಕ್ಕಳಿಗೆಲ್ಲ ಓದಿನ ಹಿಂದುಳಿತಾವೆ. ಯಾಕಿದು? ಓದ್ಬಿಟ್ಟು ರಿಟೈರ್ಡ್ ಆಗೋರು, ಆಫೀಸರ್ ಆಗೋರು, ಅವ್ರ ಮಕ್ಕಳೆಲ್ಲ ಹಿಂದುಳಿತಾವ್ರೆ. ಅದು ನಡೀತಾ, ಅದು ನಾನು ನೂರಲ್ಲಿ ನಡೀತಾ ಇದ್ರೆ ನಾನು ನೋಡ್ತಾ ಇದ್ದೀನಿ. ಅದು ಆಗೋದು ಬೇಡ. ಯಾಕೆಂದರೆ ವಿದ್ಯೆ ಒಂದೇ ನಮ್ಮನ್ನ ಕಾಪಾಡ್ತಾ ಇರೋದಿಲ್ಲ. ಈ ಭೂಮಿ ಮೇಲೆ
ನಾವೇನು ದಲಿತರಾಗಿ ಹುಟ್ಟಿದ್ದೀವಿ, ದೊಡ್ಡ ದುರಂತ ದಲಿತರನ್ನು ಪಟ್ಟ ಕಟ್ಟಾರೆ ನಾವು ದಲಿತರಲ್ಲ. ನಾವು ಯೋಚನೆ ಮಾಡ್ಕೊಳ್ಳೋದು ಮೊದಲನೇ ತಪ್ಪು. ನಾನು ಯಾಕೆ ದಲಿತ ಆಗ್ಬೇಕಂದ್ರೆ ನಾನು ಯೋಚನೆಯಲ್ಲಿ ಬರಬೇಕದು. ಅವನಿಗೆ ನಾನು ಯಾಕೆ ಬದುಕ್ತಾ ಇಲ್ಲ ಅಂತ ನಾನು ವಾಲಂಟಿಯರ್ ತಗೊಂಡ ಮಾತ್ರ ಸಾಧ್ಯ ಅದು. ನಾವು ಬರೀ ಗೌರ್ಮೆಂಟ್ ಸವಲತ್ತು ಕಾಯೋದು, ಬರೀ ಗೌರ್ಮೆಂಟ್ ಅಪಾಯಿಂಟ್ಮೆಂಟೇ ಬೇಕು ಅಂತ ಕೂತ್ಕೊಂಡ್ರೆ ನಿಮ್ಗೆ ನೀವೇ ಅಡ್ಡ ಹಾಕೊಂಡಿರ್ತೀರಿ ಲೈಫಲ್ಲಿ. ಯೋಚನೆ ಅಡ್ಡ ಹಾಕೊಂಡಿದ್ಮೇಲೆ ಮುಂದೆ ಹೆಂಗೆ ಹೋಗ್ತೀರಿ? ಯಾಕೆ ಅದು ನನ್ನ ಅನುಭವದ ಮಾತು ಹೇಳ್ತಾ ಇರೋದು, ನನ್ನ ಜೀವನದ್ದು ನನ್ನ ಅನುಭವದ ಮಾತು ಹೇಳ್ತಾ ಇರೋದು ಇಲ್ಲಿ. ಹಾಗಾಗಿ ಇದೊಂದು ಹಬ್ಬ ಮಾಡಿಸ್ಬೇಕು ಅಂತ ಮಾತಾಡಿದ್ರು. ನಮ್ಮ ಹುಡುಗರು ರೆಡಿ ಆದರು. ಈಗ ಸಂಜೆಗೆ ದಮ್ಮ ಪಯಣ ಅಂತ ಹೇಳ್ಬಿಟ್ಟು ಎಲ್ಲ ಮನೆಗೂ ಬರ್ತಾರೆ. ನಮ್ಮ ಬಿಕ್ಕುಗಳು ಬರ್ತಾರೆ. ಈಗ ಮೈಸೂರಿಂದ ಸಪ್ರೇಟ್ ಬರ್ತಾವ್ರು ಅವರು. ಪ್ರತಿ ಮನೆಗೂ ಬಂದು ಎಲ್ರಿಗೂ ನಿಮ್ಗೆ ಹೂ ಕೊಟ್ಟು ಇನ್ವೈಟ್ ಮಾಡ್ತಾರೆ. ಇದೇ ಜಾಗಕ್ಕೆ ಬರಬೇಕು, ಪ್ರತಿಯೊಬ್ಬರು ಬರಬೇಕು. ಅವ್ರು ಹೇಳ್ಕೊಡೋದು ಏನೂ ಇಲ್ಲ ಪಾಪ. ನಿಮಗೆ ಏನು ಹೇಳ್ಕೊಡ್ತಾರೆ? ಸುಳ್ಳು ಹೇಳ್ಬೇಡಿ, ವ್ಯಭಿಚಾರ ಮಾಡಬೇಡಿ, ಕುಡಿಬೇಡಿ, ಸಿಗರೇಟ್ ಸೇದಬೇಡಿ, ಇದೇ ಹೇಳೋದು. ಇನ್ನೇನು ಹೇಳೋದಿಲ್ಲ ಅವರು. ಇನ್ಯಾರ ಮೇಲೆ ಕಂಪ್ಲೇಂಟ್ ಮಾಡೋದಿಲ್ಲ, ಇನ್ನೊಬ್ಬರು ಯಾರನ್ನೂ ದೂರೋದೂ ಇಲ್ಲ ಅವರು. ಇದನ್ನು ಕೇಳಿ ಕಷ್ಟ ಅದ. ಹಾಗಾಗಿ ಪ್ರತಿ ಮನೆಯಿಂದನೂ ಬರಲೇಬೇಕು. ಅವ್ರು ಬರ್ತಾರೆ, ಇನ್ನೇನು ಬಂದಿರ್ತಾರೆ ಮೋಸ್ಟ್ಲಿ ಏನು ಕಾಣ್ತದೆ. ಬಂದು ಕಾಣೋದು ಮುಗಿದ್ಮೇಲೆ ಶುರು ಮಾಡ್ತೀವಿ. ತುಂಬ ಜನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ, ಬರಬೇಕಾಗಿತ್ತು. ನನ್ನ ಪ್ರಕಾರ ನೋಡಿ ಚೇರಲ್ಲಿ ಹಂಗೆ ಬಿದ್ದಾವೆ. ನಾನು 1,000 ಜಾಸ್ತಿ ಆಗಿ ತಗೊಂಡು ತರಿಸು ಅಂತ ಹೇಳಿದೆ. ಅಂಬೇಡ್ಕರ್ ಹಬ್ಬ ಅಂದರೆ ನೀವು ಹೆಂಗೆ ಈ ಮಾಕೆ ಹಬ್ಬ, ಈ ಯುಗಾದಿ ಹಬ್ಬ, ಆಮೇಲೆ ಯಾವುದು ಇನ್ನೊಂದು ಮಾಡ್ತಿರಲ್ಲ ಮಾರ್ಲೆಂಬಿ ಹಬ್ಬ ಅಂತ, ದಯವಿಟ್ಟು ಮಾಕೆ ಹಬ್ಬ ಮಾಡ್ತಾ ನಮ್ಮ ಪೂರ್ವಿಕರು ಊಟ ಹಾಕ್ಬೇಕು ನಾವು. ಇನ್ನು ಬೇರೆ ಹಬ್ಬ ಎಲ್ಲನೂ ಸ್ಟಾಪ್ ಮಾಡಿ. ಇವರು ಅಂಬೇಡ್ಕರ್ ಅವ್ನು ಗುರುತಿಸ್ಕೊಂಡು ಅಂಬೇಡ್ಕರ್ ಹಬ್ಬ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ರೆ ನಾವು ಅಂಬೇಡ್ಕರ್ಗೆ ಗೌರವ ಕೊಡೋದು. ಅದು ಬಿಟ್ಬಿಟ್ಟು ನಾವು ಇನ್ನು ನಮ್ಮ ಪಕ್ಕದ ಅಲ್ಲಿ ಇದನ್ನು ಮಾಡೋದು ಅದನ್ನು ಮಾಡ್ತೀವಿ ಅಂದರೆ ನಾವೆಲ್ಲೋ ಮೋಸ ಮಾಡ್ತಾಯಿದ್ವಿ ಅಂಬೇಡ್ಕರ್ಗೆ ಅಂತ. ತೋರಿಕೆಗಾಗಿ ಇದೆಲ್ಲ ಮಾಡ್ಕೊಳ್ತಾ ಇದ್ವಿ. ತೋರಿಕೆಗೆ ಇದನ್ನು ಮಾಡಿಕೊಂಡು ಮಾಮೂಲಿ ಕೆಲ ಕರ್ಸ್ಬಿಟ್ಟು ಮಾತಾಡ್ಬಿಟ್ಟು ಸ್ಪೀಚ್ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಅದೇ ಕೆಲಸ. ವಿದ್ಯಾವಂತರುಗಳಿದ್ದೀರಿ, ತುಂಬ ವಿದ್ಯಾವಂತರು. ಯಾವ ಮನೇಲಿ ವಿದ್ಯೆ ಇಲ್ಲ ಇವತ್ತು? ಒಂದು ಮನೇಲಿ ವಿದ್ಯೆ ಇಲ್ದೇ ಮನೆ ಇಲ್ಲ ನನ್ನ ಊರಲ್ಲಿ, ನನಗೆ ಗೊತ್ತಿರಂಗೆ. ವಿದ್ಯೆ ಇದೆ ಬಂದರು ಎಲ್ಲ ಮನೇಲಿ. ಯಾರ ಮನೆ ಇದ್ದಾರೆ ಓದ್ತಾ ಇರೋರು? ಆದರೆ ದಯವಿಟ್ಟು ಅಂಬೇಡ್ಕರ್ ಏನು ಹೇಳೋರೆ, ಅವ್ರು ಗೌರವ ಕೊಡೋದು, ಗೌರವ ಕಳೆಯೋದು ಬೇಡ. ಅವರು ಅವ್ರ ಮಕ್ಕಳು ಸತ್ತಾಗ್ಲೂ ಬಂದಿಲ್ಲ ಅಂದ್ರೆ ಯೋಚನೆ ಮಾಡ್ರಿ ಯಾವ ಥರ ತಲೆ ಕೆಡ್ಸ್ಕೊಂಡಾರ ಆ ಕಾಲದಲ್ಲಿ. ನಾವು ಅದನ್ನ ಯೋಚನೆ ಮಾಡೋಕ್ಕೂ ಆಗಲ್ಲ. ನಿಜನ ಇದು ಅನ್ನಿಸ್ತಾ ಇದೆ. ಅವ್ರ ಮಕ್ಕಳು ಸತ್ತಾಗ್ಲೂ ಅವ್ರು ಮಣ್ಣು ಮಾಡೋಕ್ಕೆ ಬಂದಿಲ್ಲ ಅಂದರೆ ಯಾರಿಗಾಗಿದ್ದು? ನಮ್ಮಂಥವ್ರಿಗೆ, ನಮ್ಮಗಳಿಗೆ. ನಾವೇನು ಮಾಡ್ತಾಯಿದ್ವಿ ಅಂತ ಜನಕ್ಕೆ ಅವ್ರೇನು ಕನ್ಸ್ಕೊಂಡ್ರು ಅದ್ರ ವಿರುದ್ಧ ನೋಡ್ಕೊತಾ ಇದ್ದೀವಿ. ಇದಾಗದ್ ಬೇಡಿ. ನನ್ನ ಅಣ್ಣ ತಮ್ಮಂದಿರಲಿ, ಅಕ್ಕ ತಂಗಿರಲಿ, ನನ್ನೂರಲ್ಲೇ ಶುರು ಮಾಡೋಕೆ ಅಂತ ದೊಡ್ಡದಾಗಿ ಹಬ್ಬ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡೆ. ನೆಕ್ಸ್ಟು ಎಲ್ಲ ಕಡೆನೂ ಶುರು ಮಾಡೋದು. ಆದರೆ ಮೊದಲು ನನ್ನೂರು ಕ್ಲೀನ್ ಆಗಬೇಕು. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀನಿ, ಪೇರೆಂಟ್ಸ್ಗಳಲ್ಲಿ ಮಕ್ಕಳಿಗೊಂದು ವಿದ್ಯಾಭ್ಯಾಸ ಕೊಡಿ, ನೀಟು ಬುದ್ಧಿ ಕಲಿಸಿ. ಮೊದಲು ಪೇರೆಂಟ್ಸೇ ಮೇಯ್ನು. ಪೇರೆಂಟ್ಸ್ಗಳೇ ಹೋಗಿ ಕುಡಿದ್ರೆ ಮಕ್ಳು ಏನು ಮಾಡ್ತಾರೆ? ಅವ್ರು ಕುಡಿತಾರೆ ಆಮೇಲೆ. ಅದು ತುಂಬ ಮನೇಲಿ ನೋಡ್ತಾ ಇದ್ದೀನಿ. ಆ ಪೇರೆಂಟ್ಸ್ಗಳು ಯಾಕೆ ಮಾಡ್ತಾರೆ ಗೊತ್ತಿಲ್ಲ. ಅಂದರೆ ಅವ್ರ ಮಕ್ಕಳ ಬಗ್ಗೆ ಅವ್ರು ಕಾಣ್ತಾ ಇಲ್ಲ ಅಂತ. ಮಕ್ಕಳು ಯೋಚನೆಯಲ್ಲಿ ಏನೂ ಯೋಚನೆ ಮಾಡ್ತಾ ಇಲ್ಲ ಅವರು ಅಂತ ಅರ್ಥ. ಇನ್ನೇನು ಅಲ್ಲ. ಹಿಂಗಾಗೋದು ಬೇಡಿ. ಮೊದಲೇ ಸಿಗಳಂದರೆ ಒಂದು ಕುಡೆ ಮೈಸೂರಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಮನೆ ಕಟ್ಸ್ಕೊಂಡು ನೀನು ಜಾತಿ ಹೆಸರು ಹೇಳ್ಬಿಟ್ಟು ಮನೆಗೆ ಬರೋದಿಲ್ಲ ಕೆಲಸದವರು. ನಮ್ಮವ್ರನ್ನೇ ಹುಡುಕ್ಬೇಕು ಅಲ್ಲೂ ಕೆಲಸಕ್ಕೆ. ನನಗೆ ಎಷ್ಟು ದೊಡ್ಡ ಬಂಗ್ಲೆ ಕಟ್ಕೊಂಡ್ರು ಜಾತಿಲಿ ಕಟ್ತಾವ್ರು ನಮ್ಮ. ಹಿಂಗಿದೆ ನಮ್ಮ ಪರಿಸ್ಥಿತಿ. ಹಾಗಾಗಿ ದಯವಿಟ್ಟು ಎಲ್ಲ ಮೈಸೂರು ಬೆಂಗಳೂರಿನೂ ಬಂದಿದ್ದೀರಿ, ಎಲ್ಲ ಸಹಕಾರ ಕೊಟ್ಟಿದ್ದೀರಿ. ಇದು ಮುಗಿದ ಮೇಲೆ ದಮ್ಮ ಪಾಯಿಂಟು ಇದೇ ಥರ ಪ್ರತಿಯೊಂದು ಮನೆಗೂ ಬರಲೇಬೇಕು. ಅದೊಂದು ಸಲ ನೋಡಿ, ಕಣ್ಣಿಂದ ನೋಡಿ, ಆಮೇಲೆ ಯೋಚನೆ ಮಾಡ್ಕೋಬೇಕು. Good evening to one and all. My name is Purva Jimoryayam. Today I am going to speak few words about Dr. B. Ambedkar. Today we are celebrating the 135th birth anniversary of Dr. B. Ambedkar in our Gorakundi village. Dr. B. Ambedkar was born on April 14, 1891 at Mehoi, Madhya Pradesh. His full name was Bhimrao Ramji Ambedkar. Is popularly known as Baba Saheb Ambedkar. His father's name was Ramji Sabwal. His mother's name was Bhima Bai. He is also known as the father of Indian Constitution. He was a great leader, scholar and social reformer. He loved reading books. He studied in many countries. He worked hard to remove inequality and fought for the rights of poor and backward people. He believed in education, equality
and justice for all. He was the first Law Minister of independent India. He always said education is the key to success. He inspired many people to study and improve their lives. I request to stand and stretch your right hand.